ವೀಕ್ಷಕರ ನಮಸ್ಕಾರ. ಕಳೆದ ವಾರ ನಾವು ಅಣ್ಣ ಅವರ ಮಂತ್ರಾಲಯ ಮಹಾತ್ಮೆಯಲ್ಲಿ ನಡೆಸಿದ್ದ ಒಂದಷ್ಟು ವಿಚಾರಗಳನ್ನು ಮಾಹಿತಿಯನ್ನು ಕೊಟ್ಟಿದ್ವಿ. ಸಾಕಷ್ಟು ಜನ ನಮ್ಮ ಪ್ರಯತ್ನಕ್ಕೆ ಬೆನ್ನು ಕೂಡ ತಟ್ಟಿದ್ರು. ಹಾಗಾದರೆ ಈ ವಾರ ಯಾವ ವಿಷಯದ ಬಗ್ಗೆ ಮಾಹಿತಿ ನೀಡ್ತೇವೆ ಅಂತ ಅಂದ್ಕೊಂಡಾಗ ಅನಿಸಿದ್ದು ಯೋಗದ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಅಂತ. ಅಣ್ಣವರ ಯೋಗ ಮಾಡ್ತಾಯಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಡಯಟ್ ಮಾಡಿಲ್ಲ, ಪ್ರೋಟೀನ್ ಗೊತ್ತಿಲ್ಲ, ಬಿ ಪಿ ಇಲ್ಲ, ಶುಗರ್ ಇಲ್ಲ, ಮಾತ್ರೆ ನುಂಗಿದ್ದೇ ಇಲ್ಲ. 50ನೇ ವರ್ಷಕ್ಕೆ ಯೋಗಕ್ಕೆ ಶರಣಾದ ಯೋಗಿ. ದೇಹವನ್ನೇ ದೇಗುಲವನ್ನಾಗಿಸಿದ್ದೇಗೆ ರಾಜ್. ಆಪರೇಷನ್ ಡೈಮಂಡ್ ರ್ಯಾಕೆಟ್ನಿಂದ ಶಬ್ದವೇದಿವರೆಗೆ ಅಣ್ಣವರ ಫಿಟ್ನೆಸ್ ಸೀಕ್ರೆಟ್ ಏನು? ಇದೇ ಇವತ್ತಿನ ವಿಶೇಷ ರಾಜಯೋಗ ರಹಸ್ಯ. ವೀಕ್ಷಕರ, ಇವತ್ತಿನ ಅಣ್ಣವರ ಯೋಗದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಒಂದಷ್ಟು ವಿಶೇಷ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಾನು ವೆಲ್ಕಮ್ ಮಾಡ್ತಾ ಹೋಗ್ತೀನಿ ವಿಶ್ವಬಂಧು ನಾಗೇಶ್ ಅವರು ಮತ್ತು VIP ಯೋಗ ಶಾಲೆಯ ಅವರ ಒಂದು ನಡೆಸ್ತಾ ಇರ್ತಕ್ಕಂಥ ವಿಶೇಷ ಅತಿಥಿಗಳು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮ್ಮ ಕಾರ್ಯಕ್ಕೆ ಹೋಗೊಟ್ಟು ಬಂದಿದ್ದಕ್ಕೆ ಥ್ಯಾಂಕ್ ಯು. ಧನ್ಯವಾದ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ವಿಶೇಷ ಅತಿಥಿಗಳು ಆಗಮಿಸಿದ್ದಾರೆ. ಕಳೆದ 40 ವರ್ಷಗಳಿಂದ ಪತಂಜಲಿ ಯೋಗವನ್ನು ಎಲ್ಲರಿಗೂ ಕಲಿಸ್ತಾ ಇರ್ತಕ್ಕಂಥ ವಿಶೇಷ ಅತಿಥಿಗಳು CR ಕಮಲಾ ಮೇಡಮ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ಥ್ಯಾಂಕ್ ಯು. ತಮ್ಮ ಬಿಡುವಿನ ಸಮಯದಲ್ಲಿ ಸಮಯ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಆ್ಯಂಡ್ ಮತ್ತೋರ್ವ ವಿಶೇಷ ಅತಿಥಿಗಳು ನಮ್ಮ ಜೊತೆ ಯಾವಾಗಲೂ ಜೊತೆಲಿರ್ತಾರೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ, ಎಲ್ಲ ನಮ್ಮ ಒಂದು ಕರೆಗೆ ಸ್ಪಂದಿಸುವಂಥ ವಿಶೇಷ ಅತಿಥಿಗಳು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐಕೇರಲ್ಲಿ ಟ್ರಸ್ಟಿಗಳಾಗಿರ್ತಕ್ಕಂಥವ್ರು ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಂಬಂಧಿಗಳು ಆಗಿರ್ತಕ್ಕಂಥ ಗ್ರೀನ್ ಹೌಸ್ ವಾಸು ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. 3 ಜನಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೇಳ್ತಾ ಹೋಗ್ತೀನಿ. ನನಗೆ ಅಣ್ಣವರು ಅಂದಾಕ್ಷಣ ಯೋಗ ಅಂತ ಅಂದಾಕ್ಷಣ ಎಲ್ಲರೂ ಖುಷಿಪಟ್ಟರು. ಈ ಟಾಪಿಕ್ ಚೆನ್ನಾಗಿದೆ ಮಾತಾಡೋದಕ್ಕೆ, ಈ ವಿಷಯ ಚೆನ್ನಾಗಿದೆ, ಎಷ್ಟು ಬೇಕಾದರೂ ಮಾತಾಡ್ಬೋದು, ಎಷ್ಟು ಬೇಕಾದರೂ ಹೇಳ್ಬೋದು ಅಂಥೇಳಿ. ಸೊ ಅಲ್ಲಿಂದ ನಮ್ಮದು ರಿಸರ್ಚ್ ಸ್ಟಾರ್ಟ್ ಮಾಡಿದಾಗ ನಾನು, ಯಾಕಂದ್ರೆ ನೀವೆಲ್ಲ ಅಣ್ಣವ್ರನ್ನ ನೋಡಿದ್ದೀರಾ, ನಾವು ಅಣ್ಣವ್ರನ್ನ ಕೇಳಿದ್ದೀವಿ ಅಷ್ಟೇ, ಅಣ್ಣವ್ರ ಬಗ್ಗೆ ಕೇಳಿದ್ದೀವಿ, ನೀವು ನೋಡಿದ್ದೀರಾ, ಅವ್ರನ್ನ ಬೆರ್ತಿದ್ದೀರಾ, ಅವ್ರನ್ನ ಹತ್ರದಿಂದ ಕಂಡಂಥವ್ರು. ಸೊ ನಿಮ್ಮಂಥವ್ರ ಜೊತೆ ಕೂತು ಇದನ್ನು ಚರ್ಚೆ ಮಾಡಿದ್ರೆ ಒಂದಷ್ಟು ವಿಚಾರಗಳು ಆಚೆ ಬರುತ್ತೆ, ಒಂದಷ್ಟು ಯೋಗದ ಸಂಬಂಧಪಟ್ಟಂತೆ ಅಣ್ಣವ್ರಿಗೆ ಪಟ್ಟಂಥ ಆ ಒಂದು ಸ್ಟ್ರಗಲ್ ಇತ್ತಲ್ಲ ಯೋಗಕ್ಕೋಸ್ಕರ, ಅದೆಲ್ಲ ಗೊತ್ತಾಗುತ್ತೆ ಅಂತೇಳಿ. ಸೊ ನಾನು ಮೊದಲನೇದಾಗಿ ನಾಗೇಶ್ ಸರ್ ನಿಮ್ಮಿಂದನೇ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ ನಿಮ್ಮ ದೃಷ್ಟಿಯಲ್ಲಿ, ಯೋಗದ ದೃಷ್ಟಿಯಲ್ಲಿ ಅಣ್ಣವ್ರನ್ನ ಯಾವ ರೀತಿ ವರ್ಣನೆ ಮಾಡ್ತೀರಿ ಅಂತ? ಅಣ್ಣವರು ಅಂದ ತಕ್ಷಣ, ಡಾಕ್ಟರ್ ರಾಜ್ಕುಮಾರ್ ಅಂದ ತಕ್ಷಣ ನನ್ನ ವರ್ಣನೆಯಲ್ಲಿ ಯೋಗ ಋಷಿ ಅಂತ ಹೇಳ್ತೇನೆ. ಸೂಪರ್. ಯೋಗ ಋಷಿ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲ ಅದು. ಋಷಿ ಅಂದರೆ ಒಂದು ಸನ್ಯಾಸತ್ವವನ್ನು ಪಡ್ಕೊಂಡು ಋಷಿಯಾಗಿ ಯೋಗವನ್ನು ಕಲಿತು 50ನೇ ವಯಸ್ಸಿನಲ್ಲಿ ಆ ದಶಕಗಳಲ್ಲಿ ಅವರು ಯೋಗವನ್ನು ಮಾಡ್ತಾ ಪ್ರತಿಯೊಬ್ಬರಿಗೂ ಹುರಿದುಂಬಿಸ್ತಾರೆ. ನಾನಾಗ್ಬೋದು, ನಾನು ಆಗಿಸಬಹುದು, ಅಂದರೆ ಬಿ ಆ್ಯಂಡ್ ಮೇಕ್ ಅಂತ ಹೇಳ್ತಾರೆ. ರಾಜ್ಕುಮಾರ್ ಅವರು 50ನೇ ವಯಸ್ಸಲ್ಲಿ ಆ ಸಿಂಹ ಕಟಿ, ಅಂದರೆ ಅವ್ರ ಸೊಂಟವನ್ನು ಸಿಂಹದ ಕಟಿ ಥರ ಇಟ್ಕೊಂಡಿದ್ರು. ಹಾಗಾಗಿ ರಾಜ್ಕುಮಾರ್ ಅವರು ಇಷ್ಟು ಚೆನ್ನಾಗಿ ಬೇಗ ಕಲಿಯೋಕ್ಕಾಯಿತು. 50ನೇ ವಯಸ್ಸಲ್ಲಿ ಅಷ್ಟು ಸರಳವಾಗಿ ಸದೃಢವಾಗಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 50ನೇ ವಯಸ್ಸಂದರೆ ಅರ್ಧ ವಯಸ್ಸು ಮುಗಿದೇ ಹೋಗಿರುತ್ತೆ. ಆಗ ಹರಳೋ ಮರಳೋ ಅನ್ನೋ ಸ್ಥಿತಿಗೆ ಬಂದುಬಿಡ್ತಾರೆ. ಆದರೆ ಮರಳಿ ಹರಳು ಅಂತ ಹೇಳ್ಬೋದು ರಾಜ್ಕುಮಾರ್ನ. ಯಾಕಂದರೆ ಆ ರಾಜ್ಕುಮಾರು ಮರಳಿ ಹರಳಿ ನಮ್ಮಂಥ ಯೂತ್ಸ್, ನಾವು ಅವಾಗ ತಾನೇ ಕಾಲೇಜ್ ಸ್ಟೂಡೆಂಟ್ಸು ನೋಡ್ತಾ ನಾವು ಅವಾಗ ತಾನೇ ಯೋಗಕ್ಕೆ ಎಂಟ್ರಾಗಿದ್ವಿ. ಆದರೆ ಅವ್ರು ಬಂದ ತಕ್ಷಣ ನಮಗೆ ಒಂದು ಖುಷಿಯಾಗಿದ್ದೇನಪ್ಪ ಅಂದರೆ ಒಂಥರ ವಿಶೇಷ ವಿಸ್ಮಯ. ಅವ್ರು ಮಾಡಿದಂಥ ಆಸನಗಳು, ಅವ್ರ ಕ್ರಿಯೆಗಳು, ಅವ್ರು ಮಾಡಿದ ಪ್ರಾಣಾಯಾಮ, ಧ್ಯಾನ, 1-2 ಅದನ್ನೆಲ್ಲ ವರ್ಣಿಸ್ತಾ ಹೋದರೆ ತುಂಬಾ ಒಂದು ಸಿನಿಮಾಗಳೇ ಮಾಡಬಹುದು ಅಂಥ ಒಬ್ಬ ಕಲಾವಿದ. ಅದಕ್ಕೆ ನಾನು ಅವರಿಗೆ ಯೋಗ ಋಷಿ ಅಂತ ಕರಿತೇನೆ. ಚೆನ್ನಾಗಿತ್ತು ನಿಮ್ಮ ವರ್ಣನೆ. ಯೋಗ ಋಷಿ ಅನ್ನೋದು ನಿಜವಾಗ್ಲೂ ಅದಕ್ಕೆ ಸೂಕ್ತ. ಅದನ್ನು ಅವ್ರಿಗೆ ಬಿಟ್ಟರೆ ಮತ್ತೆ ಯಾರು ಹೇಳೋಕ್ಕೆ ಸಾಧ್ಯವೂ ಆಗೋದಿಲ್ಲ ಕೂಡ. ಅಮ್ಮ, ಆಗಲೇ ನಾನು ಕೇಳಿದಾಗೆ ನೀವು ಕೂಡ ಅಣ್ಣವ್ರನ್ನ ಭೇಟಿ ಮಾಡಿದ್ದೀರಿ ಸಾಕಷ್ಟು ಬಾರಿ. ಅಣ್ಣವರ ಕಂಡಂಥ ಯೋಗ ನೀವು ಯಾವ ರೀತಿ ವರ್ಣನೆ ಮಾಡ್ತೀರಿ ಅಣ್ಣವ್ರ ಬಗ್ಗೆ? 50ನೇ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ಬಾಡಿಯು ಅಷ್ಟೊಂಥರ ಫ್ರೀ ಇತ್ತು ಅಂತ ಕಾಣಿಸುತ್ತೆ. ಆ್ಯಕ್ಟಿಂಗ್ ಅಲ್ಲ ಅವ್ರದ್ದು. ಮತ್ತು ಅವರು ಏನೇನು ಅಡ್ವಾನ್ಸ್ ಆಸನ ಮಾಡಿಸ್ತಾಯಿದ್ರು ಅದು ವಿಶೇಷ. ಆ ಬೇಸಿಕ್ಕಿಗಿನ್ನ ಅಡ್ವಾನ್ಸ್ ಆಸನ ಮಾಡ್ತಾಯಿದ್ರು. ಮತ್ತು ಅವರು ಮನಸ್ಸು ಅಷ್ಟು ಸ್ಟಡಿ, ಸ್ಥಿರ ಮನಸ್ಸು 50ನೇ ವರ್ಷದಲ್ಲಿ. ಹಾಗಾಗಿ ನೋಡಿ, ಅವರು ವೀರಪ್ಪನ ಕಾಡಿಗೆ ಕರ್ಕೊಂಡು ಹೋದರೂ ಸಹ ಒಂಚೂರು ಅಲ್ಲಾಡಿಲ್ಲ, ಒಂಚೂರು ಡಿಸ್ಟರ್ಬ್ ಆಗಿಲ್ಲ. ನಾರ್ಮಲ್ ಕೂಲಾಗಿದ್ದರು. ಇನ್ಯಾರಾದ್ರೂ ಆಗಿದ್ರಪ್ಪ ಪರಮಾತ್ಮ ಇದೆಯಂತ ಕಷ್ಟ ನನಗೆ ಅಂತ ಹೇಳ್ತಾ ಇದ್ರಲ್ವ, ಇಲ್ಲ, ಅವರು ಕಾಡಿನಲ್ಲೂ ಆರಾಮಾಗಿ ಇದ್ದರು. ಅಲ್ಲೂ ಯೋಗ ಮಾಡ್ತಾಯಿದ್ರು, ಅಲ್ಲೂ ಧ್ಯಾನ ಮಾಡ್ತಾಯಿದ್ರು. ಅದೇ, ಅಲ್ಲಿಯೂ ಯೋಗ, ಅಲ್ಲಿಯೂ ಪವರು. ಅಲ್ಲಿ ಹೇಳ್ಕೊಡ್ತಾಯಿದ್ರು ಯಾರಿಗೆಲ್ಲೋ. ಆ ವೀರಪ್ಪನ ಫ್ರೆಂಡ್ಸ್ ಇದ್ದರು, 4 ಜನರಿಗೆ ಹೇಳ್ಕೊಡ್ತಾಯಿದ್ರು ಇವರು ಯೋಗ ಮಾಡಿ ಅಂತ. ಹಾಗೆ
ಯೋಗದ ಪವರ್ ಅಂತ ಹೇಳೋದು ಸೂಪರ್ ಪವರ್ ಅದು ಅಣ್ಣವ್ರಿಗಿದ್ದಂಥ ಸೂಪರ್ ಪವರ್. ಫಿಸಿಕಲಿ ಆ್ಯಂಡ್ ಮೆಂಟಲಿ ಅದನ್ನು ಅವರು ಅರ್ತಿದ್ರು. ಹಾಗಾಗಿ ಅಷ್ಟು ಧೈರ್ಯದಿಂದ ಇದ್ದು ಮಾಡಿ ಅವರು ಕೊನೆಯವರೆಗೂ ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾರೆ. ನಿಜವಾಗ್ಲೂ ಎಲ್ಲರೂ ಕೂಡ ಒಂದು ಪಾತ್ ಹಾಕೊಟ್ರು ಅವರು. ಎಷ್ಟೇ ವಯಸ್ಸಾಗಲಿ ಯೋಗ ಅನ್ನೋದು ಇದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ವಾಸು ಸರ್, ನನಗೆ ಭಾಳ ಖುಷಿ ನಿಮ್ಮ ಇಂಟ್ರೆಸ್ಟಿಂಗ್ ಸ್ಟೋರಿಗಳನ್ನ. ಏನು ಬಂದರೂ ಎದುರಿಸೋ ಒಂದು ಶಕ್ತಿ ಯೋಗ ಕಲಿಸ್ಕೊಡುತ್ತೆ. ಏನು ಬಂದರೂ ನಾವು ಡಿಸ್ಟರ್ಬ್ ಆಗಲ್ಲ. ಹೇಗಾದರೂ ಆ ಮೈಂಡ್ ಚೆನ್ನಾಗಿರಬೇಕು, ಬಾಡಿ ಚೆನ್ನಾಗಿರಬೇಕು. ಇನ್ನು ಹಾಗಾಗಿ ಯಾವುದಕ್ಕೂ ಹೆದರೋಲ್ಲ, ಎಲ್ಲವನ್ನು ಎದುರಿಸೋಕ್ಕೆ ಒಂದು ಕೆಪಾಸಿಟಿ, ಒಂದು ಒಳ್ಳೆಯ ಮನಸ್ಸು, ಒಂದು ಒಳ್ಳೆಯ ಸ್ಥಿರ. ದಟ್ ಈಸ್ ಯೋಗ. ಎಸ್ ವಾಸು ಸರ್, ನನಗೆ ಅದೇ ಆಗಲೇ ಹೇಳ್ತಾ ಇದ್ದೆ, ನನಗೆ ಭಾಳ ಖುಷಿ. ಯಾಕಂದರೆ ನೀವು ಅಣ್ಣವ್ರ ತೀರ ಹತ್ರದಲ್ಲಿ ಕಂಡಂಥವ್ರು. ನಾವು ಕಳೆದ ಎಪಿಸೋಡ್ನಲ್ಲಿ ಮಾತಾಡಬೇಕಾದ್ರೆ ನೀವು ಹೇಳಿದ್ರಿ ಒಂದು ಚೆನ್ನೈನಲ್ಲಿ ಆದಂಥ ಒಂದು ಅನುಭವ. ಋಷಿಗಳು ಯಾರೋ ನಾಯಕರ ಜೊತೆ ಕೂತ್ಕೊಂಡಿದ್ರು, ನೀವು ಸಡನ್ನಾಗಿ ಎಂಟ್ರಿ ಆಗ್ತೀರಾ ಅಂತೇಳಿ. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮು ನಾವು ಯೋಗದ ಬಗ್ಗೆ ಮಾತನಾಡೋದಕ್ಕೆ. ಸೊ ಅಣ್ಣವ್ರ ವಿಚಾರಕ್ಕೆ ಬಂದರೆ ನಿಮ್ಮ ವರ್ಣನೆಯಲ್ಲಿ ಯೋಗದ ಸಂಬಂಧಪಟ್ಟಾಗ ಅಣ್ಣವ್ರನ್ನ ಯಾವ ರೀತಿ ವರ್ಣಿಸ್ತೀರಾ ಅನ್ನೋದು. ನಮಸ್ಕಾರ TV5 ಅನ್ನೋರಿಗೆ ಈ ಕಾರ್ಯಕ್ರಮಕ್ಕೆ ಕರೆದೋದಕ್ಕೆ. ಭಾಳ ಒಳ್ಳೆಯ ಸಬ್ಜೆಕ್ಟನ್ನು ತಾವು ಸೆಲೆಕ್ಟ್ ಮಾಡಿದ್ದೀರ. ಯಾಕಂದರೆ ಈಗ ಆಗಲೇ ನಮ್ಮ ಮೇಡಮ್ ಅವ್ರು ಹೇಳಿದಾಗಲೇ ಏನನ್ನೇ ಸಾಧಿಸಬೇಕಾದ್ರೂ ಒಂದು ಸ್ಥಿರವಾಗಿರುವಂತಹ ಮೈಂಡ್ ಬೇಕು ಅಂತ ಹೇಳಿದ್ರು. ಅದು ಬರೋದು ಯೋಗದಿಂದನೇ. ಮತ್ತು ಎಂಥ ವಿಷಯಗಳನ್ನಾದರೂ ಎಂಥದೇ ಕಷ್ಟದ ಪರಿಸ್ಥಿತಿನಲ್ಲೂ ಫೇಸ್ ಮಾಡೋದಕ್ಕೆ ಇರುವ ಒಂದು ಗಟ್ಸ್ ಇರೋವಂಥದ್ದು ಅದು ಯೋಗಕ್ಕೆ ಮಾತ್ರ. ನಿಜ. ಅಣ್ಣವ್ರ ವಿಷಯದಲ್ಲಿ ಕಳೆದ ಸಂಚಿಕೆಯಲ್ಲಿ ನಾವು ಮಾತಾಡುವಾಗ ಅಚಾನಕ್ಕಾಗಿ ಬಂತದು. ಗುರು ರಾಘವೇಂದ್ರ ಸಬ್ಜೆಕ್ಟ್ ಮಾತಾಡುವಾಗ ಅವರು ಹೇಗೆ ರಾಘವೇಂದ್ರಗೆ ಜೊತೆ ನಮ್ಮ ರಾಘವೇಂದ್ರ ಗುರುಗಳಿಗೂ ಅವ್ರಿಗೂ ಯಾವ ರೀತಿ ಸಂಬಂಧಗಳಾಯಿತು, ಹೇಗೆ ಕೋಆರ್ಡಿನೇಟ್ ಆಯಿತು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಇಲ್ಲಿ ನೋಡಿ, ಅದು ಏನಾಗುತ್ತಂದರೆ ಅವರು ಗುರು ಸಾರ್ವಭೌಮ ರಾಘವೇಂದ್ರ ಗುರುಗಳು, ಇವರು ನಟ ಸಾರ್ವಭೌಮ. ಅದು ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಅವರು ಯೋಗ ಋಷಿಗಳು, ಸಮಾಧಿಗೆ ಹೋದವರು, ದೇಹತ್ಯಾಗ ಮಾಡಿದವರು. ರಾಜ್ಕುಮಾರ್ ಅವರು ಹೇಳಿದಾಗೆ ಯೋಗ ಋಷಿಗಳು, ಅವರು ದೇಹತ್ಯಾಗ ಮಾಡಿದವರು, ಅವರು ಕೂಡ ಅದೇ ಒಂದು ಪಾತ್ರನ ತುಳಿದವರು. ಇಲ್ಲಿ ಏನಾಯಿತು ಅಂದರೆ ಯೋಗಕ್ಕೆ ಅಂತ ಸಂಬಂಧಪಟ್ಟಾಗ ಮಾತಾಡೋದಾದರೆ ಅದು ಯೋಗನೂ ಕೂಡ ಅವ್ರನ್ನ ಹುಡಿಕೊಂಡು ಬಂದಿದೆ. ಯೋಗಕ್ಕೊಂದು ಯೋಗ ಬೇಕಲ್ಲ, ಯೋಗಕ್ಕೆ ಒಂದು ಯೋಗ ಬೇಕು. ಅಲ್ಲಿ ರಾಜ್ಕುಮಾರ್ ಅವರು ರಾಘವೇಂದ್ರ ಸ್ವಾಮಿಗಳ ಒಂದು ಏನಿದೆ ವಿಷಯವನ್ನು ಕರ್ನಾಟಕಕ್ಕೆ ಬರಬೇಕಂದ್ರೆ ಗುರುಗಳು ಹೇಳಿದಂಗೆ, ಗುರುಗಳು ಅವತ್ತು ಹೇಳಿದ್ದಾರೆ ಅವರು ಕೂಡ ಅವರ ವಿಷಯದಲ್ಲಿ, ಇವರು ನನ್ನ ಈ ರಾಘವೇಂದ್ರನ ಚರಿತ್ರೆನ ಮುಂದೆ ಬೇಕಾದಕ್ಕೆ ಈ ವ್ಯಕ್ತಿ ಬೇಕು ಅಂತಲೇ ಗುರುಗಳು ಕೂಡ ಆಯ್ಕೆ ಮಾಡ್ಕೊಳ್ತಾರೆ ಅವರನ್ನು. ನಿಜ. ಹಾಗೆ ಯೋಗನೂ ಕೂಡ ಕರ್ನಾಟಕದಲ್ಲಿ ಎಲ್ಲ ಜನಾಂಗಕ್ಕೂ, ಕೆಲವು ಜನಾಂಗದಲ್ಲಿ ಇತ್ತೇನೋ ಅದು, ಕೆಲವರು ಗೊತ್ತಿದ್ದವ್ರಿಗೆ ಇರ್ಬೋದು ಅದು, ಬಟ್ ಪ್ರತಿಯೊಬ್ಬರಿಗೂ ಯೋಗ ಅನ್ನೋ ವರ್ಡ್ನ ಗೊತ್ತಾಗಬೇಕು ಅಂದರೆ ಅದು ರಾಜ್ಕುಮಾರ್ ಅವರು ಕಾಮನಬಿಲ್ಲು ಚಿತ್ರದ ಮೂಲಕ ಹೇಳಿದ ಮಾತ್ರ ಅಲ್ಲ, ಅಲ್ಲಿ ಪ್ರದರ್ಶನ ಮಾಡಿದ್ದು ನಮ್ಮ ಸಿ ಜಯರಾಮ್ ಅವರು, ರಾಜ್ಕುಮಾರ್ ಅವರ ತಂಗಿಯ ಗಂಡ ಕೋಬ್ರದರ್ ಕೂಡ ಅವರು ತೆಗೆದಂಥ ಚಿತ್ರ ಅದು ಕಾಮನಬಿಲ್ಲು ಅಂತೇಳಿ. ಅಲಂಕಾರ ಥಿಯೇಟ್ರ್ನಲ್ಲಿ ರಿಲೀಸ್ ಆಗಿತ್ತದು. ಆಗ ಆ ಸಿನಿಮಾ ಜನ ನೋಡ್ತಾ ನೋಡ್ತಾ ಏನಿದು ರಾಜ್ಕುಮಾರ್ ಅವರು ಏನು ಮಾಡ್ತಾ ಇದ್ದಾರೆ, ಏನು ಕತೆ ಇದು, ಹೇಗೆ ಸಾಧ್ಯ, ಆ ಬಾಡಿನೆಲ್ಲ ಹೇಗೆ ಮಾಡೋದು, ಆ ನವಲಿ ಅಂತೇಳಿ ಕಂಪ್ಲೀಟ್ ಕರಳನ್ನ ಒಳಗಡೆ ಫುಲ್ ತಿರುಗಿಸುವಂಥದ್ದು, ಇದೆಲ್ಲ ಏನು ಕತೆ ಇದು, ರಾಜ್ಕುಮಾರ್ ಅಂತ ನಾವೇನೋ ಅಂದ್ಕೊಂಡಿದ್ದು, ಇದೇನೋ ಒಂದು ಬೇರೆ ವಿಷಯ ಬರ್ತಾ ಇದೆಯಲ್ಲ. ಸಾಮಾನ್ಯವಾಗಿ ಎಷ್ಟು ಕಷ್ಟ ಇರುತ್ತೆ ಸರ್ ಅದು, ಅದನ್ನ ಅಭ್ಯಾಸ ಹೇಗೆ ಇರುತ್ತೆ ಸರ್? ಅದು ಯೋಗ ಅಭ್ಯಾಸ ಮಾಡೋದನ್ನೇ ಯೋಗಾಭ್ಯಾಸ ಅಂತಲೇ ಕರೆಯೋದು ಅದಕ್ಕೆ. ಈ ರಾಜ್ಕುಮಾರ್ ಅವ್ರಿಗೆ ಯೋಗ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ಈ ನಮ್ಮ ನಾಯಕರಂತ ಇರ್ತಾರೆ, ಫಕೀರಪ್ಪ ಹೊನ್ನಪ್ಪ ನಾಯಕರ್ ಅಂತೇಳಿ, ಅವರು ಪೊಲೀಸ್ ಹುದ್ದೆನಲ್ಲಿ ಸೆಲೆಕ್ಟ್ ಆಗ್ತಾರೆ. ಅವರು ನಮ್ಮ ಉತ್ತರ ಕರ್ನಾಟಕದ ಕಡೆಯವರು ಪೊಲೀಸ್ ಹುದ್ದೆಯಲ್ಲಿ ಸೆಲೆಕ್ಟ್ ಆಗ ಅವ್ರಿಗೆ ಮೆಡ್ರಾಸಲ್ಲಿ ಅವ್ರಿಗೆ ಒಂದು ಪೋಸ್ಟಿಂಗ್ ಆಗ್ತದೆ. ಅವ್ರಿಗೇನೋ ಇಂಟ್ಯೂಷನ್ಸ್ ಇರುತ್ತೆ, ಇದನ್ನು ರಾಜ್ಕುಮಾರ್ ಅವ್ರಿಗೆ ಇದನ್ನು ಹೇಳಬೇಕು, ಈ ಯೋಗದ ಬಗ್ಗೆ ಅವ್ರಿಗೆ ತಿಳಿಸ್ಬೇಕು, ಅವರು ಸರಿಯಾದ ವ್ಯಕ್ತಿ, ಅವ್ರಿಗೇನೋ ಒಂದು, ಅವರೆಲ್ಲ ಡಿಫ್ರೆಂಟ್ ಪರ್ಸನ್ಸ್, ಆಮೇಲೆ ಹೇಳ್ತಾ ಹೋಗ್ತೀನಿ ಹೇಗೆ ಅಂದ್ಬಿಟ್ಟು ಅವ್ರನ್ನ. ಅವರು ಅಣ್ಣವ್ರ ಮನೆಗೆ ಬರ್ತಾರೆ, ಪೊಲೀಸ್ ಜೀಪ್ ಬರುತ್ತೆ, ದಿನ ಮನೆಗೆ ಬರ್ತಾರೆ. ರಾಜ್ಕುಮಾರ್ ಅವರು ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬಿಕಾಸ್ ಈಗ ಮೆಡ್ರಾಸಲ್ಲಿ ಇದ್ದಾಗ ಸುಮಾರು ಜನ ಬರ್ತಾ ಇರ್ತಾರೆ, ಎಲ್ಲರಿಗೂ ರಾಜ್ಕುಮಾರ್ ಅವ್ರ ಕೆಲಸ ಮಾಡ್ಲಿಕ್ಕಾಗಲ್ಲ, ಅವ್ರದ್ದೇ ಆದಂಥ ಕೆಲವು ಕಟ್ಟುಪಾಡುಗಳಿತ್ತು, ಅದೆಲ್ಲ ಮಾಡ್ಕೊಂಡು ಹೊರಗಡೆ ಬರಬೇಕು. ಎರಡನೇ ದಿನ ಬರ್ತಾರೆ, ಪುನಃ ಹೇಗೆ ಬರುತ್ತೆ, ಆವಾಗಲೂ ಕೂಡ ಇಲ್ಲ ರಾಜ್ಕುಮಾರ್ ಅವರು ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಮೂರನೇ ಸರಿ ಬಂದಾಗ
ಈಗ ಹೀಗೆ ನಾವು ನೋಡ್ಬೇಕಾ ಪಾರ್ವತಮ್ಮನವರು ಅಕ್ಕವ್ರು ಇದ್ದಾರೆ ನೋಡ್ತೀರಾ ಅಂತ ಕೇಳಿದಕ್ಕೆ ಇಲ್ಲೆಲ್ಲ ನಾನು ರಾಜ್ಕುಮಾರ್ ಅವ್ರನ್ನೇ ನೋಡಬೇಕು ಅಂತ. ಹಾಗೆ ಮಾತಾಡೋ ಹೊತ್ತಲ್ಲಿ ಅಣ್ಣವರು ಮನೆಯಿಂದ ಅವ್ರು ಹೊರಗಡೆಗೆ ಗಂಧ ಕಡ್ಡಿ ಹಿಡ್ಕೊಂಡು ಅವರು ತುಳಸಿ ಕಟ್ಟೆಗೆ ಪೂಜೆ ಮಾಡಲಿಕ್ಕೆ ಅವರು ಹೊರಡಬೇಕಾದ್ರೆ ಮಾರ್ನಿಂಗ್ ಅವರ್ಸಲ್ಲಿ ಪೂಜೆ ಎಲ್ಲ ಮುಗಿಸಿ ಹೊರಡೋದವರು. ಗಂಧ ಕಡ್ಡಿ ಹಿಡ್ಕೊಂಡು ತುಳಸಿ ಕಟ್ಟೆಗೆ ಪೂಜೆ ಮಾಡೋಕ್ಕೆ ಹೊರಗಡೆ ಬರ್ತಾರೆ. ಬಂದಾಗ ಯಾರು ಅಂತ ಹೇಳಿದಾಗ ಇವರು ನಮಸ್ಕಾರ ಮಾಡ್ತಾರೆ. ಹೀಗೀಗೆ ನಾನು ಇಂಥ ಕಡೆಯಿಂದ ಬಂದಿದ್ದೀನಿ, ಹುಬ್ಳಿ ಕಡೆಯವ್ರು ನಾವು ಅಂತ. ಅಣ್ಣವ್ರಿಗೆ ಹುಬ್ಳಿ ಕಡೆಯವರು ಅಂದರೆ ಭಾಳ ವಿಶೇಷವಾದಂಥ ಗೌರವ ಮತ್ತು ಪ್ರೀತಿ. ಬಿಕಾಸ್ ಅವರು ಬೇಡರ ಕಣ್ಣಪ್ಪ ಚಿತ್ರ ಹುಬ್ಳಿಯಿಂದನೇ ಅವರು ಹೊರಟು ಬಂದದ್ದು. ಹೀಗೆಲ್ಲ ಇರೋದ್ರಿಂದ ಅವ್ರಿಗೆ ಭಾಳ ಗೌರವ. ಹುಬ್ಳಿ ಸಿದ್ಧಾರೂಢ ಮಠ ಅಂತ ಹೇಳ್ತಾರೆ ಅವರು. ಇದೆಲ್ಲ ಕೇಳಿ ಆಯಿತು ಕೂತ್ಕೊಡಿ ಅಂತ ಹೇಳ್ಬಿಟ್ಟು ಹೋಗಿ ಇವರು ಪೂಜೆ ಮುಗಿಸಿ ಶರ್ಟು ಪ್ಯಾಂಟ್ ಪಂಚೆ ಎಲ್ಲ ಹಾಕ್ಕೊಂಡು ಬರ್ತಾರೆ. ಯಾರು ನೀವು ಏನು ಅಂತೆಲ್ಲ ಕೇಳಿದಾಗ ಹೀಗೀಗೆ ನಾನು ಪೊಲೀಸ್ ಹುದ್ದೆಯಲ್ಲಿದ್ದೀನಿ. ಅವರು ಅವಾಗ ಪೊಲೀಸು ಡ್ರೆಸ್ಸಲ್ಲೇ ಪೊಲೀಸ್ ಹುದ್ದೆಯಲ್ಲಿ ಇರೋದು ನಾನು. ಇಲ್ಲಿ ನನಗೆ ಟ್ರೈನಿಂಗಲ್ಲಿ ಬಂದಿದ್ದೀನಿ ನಾನು. ಹೀಗೀಗೆ ನಾನು ನಿಮಗೆ ಈ ಥರ ಒಂದು ವಿಷಯ ಇದೆ, ನೀವು ಇದನ್ನು ಯೋಗ ಅನ್ನೋದನ್ನು ನಿಮಗೆ ಹೇಳ್ಕೊಡ್ಬೇಕು ಅಂತ ನನಗೆ ಒಂದು ಯಾವುದೋ ಒಂದು ಏನೋ ಒಂದು ನನಗೆ ಆ ಸಿಕ್ಸ್ ಸೆನ್ಸ್ ನನಗೆ ಹೇಳ್ತಾ ಇದೆ, ನೀವು ಅದನ್ನು ಕಲಿಬೇಕು ಅದನ್ನು ಅಂತೇಳಿ. ಅಯ್ಯೋ ನಮಗೆ ಅದೆಲ್ಲ ಕಷ್ಟ ಆಗ್ತದೆ, ಬಿಕಾಸ್ ಇದು ನಮ್ಮ ಈ ಒಂದು ದಂಧೆನಲ್ಲಿ ಯಾವ ಟೈಮ್ಗೆ ಹೋಗ್ತೀವೋ ಶೂಟಿಂಗ್ ಅದು ಇದು, ಇಲ್ಲ ನೀವು ಮಾಡಬೇಕಾಗತ್ತೆ. ಯೂಶ್ವಲಿ ಯಾರು ಹೊಸಬರು ಬಂದರೆ ಒಂದು 10 ನಿಮಿಷ 15 ನಿಮಿಷ ಆದ ತಕ್ಷಣ ಬಂದು ಇಮಿಡಿಯೇಟ್ ಇಂಡಿಕೇಶನ್ಸ್ ಇರುತ್ತೆ, ಬರ್ತಾರೆ. ಬೇರೆ ಯಾರು ಬಂದ ತಕ್ಷಣ ಯಾರೋ ಬಂದಿದ್ದಾರೆ ಹೋಗಬೇಕು ಅಂತ ಹೇಳಿದಾಗ ಅರ್ಧ ಗಂಟೆ ಆಗುತ್ತೆ ಮಾತಾಡ್ತಾ ಇದ್ದಾರೆ, 1 hour ಆಗುತ್ತೆ ಮಾತಾಡ್ತಾ ಇದ್ದಾರೆ. ಅಲ್ಲಿದ್ದವರು ನಮ್ಮ ಶ್ರೀನಿವಾಸಣ್ಣ ಅಂತೆಲ್ಲ ಇರ್ತಾರೆ, ಅವರೆಲ್ಲ ಅಕ್ಕವ್ರಿಗೆ ಹೋಗಿ ಹೇಳ್ತಾರೆ. ಅವ್ರ ಅಕ್ಕವ್ರ ಬ್ರದರ್ ಅವ್ರು ಹೋಗಿ ಹೇಳ್ತಾರೆ, ಈ ಥರ ಕರಿತಾ ಇದ್ದಾರೆ ಅಕ್ಕ ಬರ್ತಾರೆ ರೀ, ಸ್ವಲ್ಪ ಯಾರೋ ಫೋನ್ ಇತ್ತು ಅಂತೇಳಿ. ಪಾರ್ವತಿ ಬಾಯಿಲಿ ಇಲ್ಲಿ ಕೂತ್ಕೋ ಅಂತ ಹೇಳ್ತಾರೆ. ಕೂತ್ಕೊಂಡು ಮತ್ತೆ 1 hour ಕಂಟಿನ್ಯೂ ಆಗುತ್ತೆ ಡಿಸ್ಕಷನ್. ಎಲ್ಲರಿಗೂ ಆಶ್ಚರ್ಯ ಏನಿದು ಅಂತ. ಈ ಥರ ಯೋಗ ಅಂದ ತಕ್ಷಣ ಯಾವಾಗಲಿಂದ ಶುರು ಮಾಡಬೇಕು, ಯಾವಾಗಿಂದ ಬೇಕಾದ್ರೂ ಮಾಡ್ಬೋದು. ಅಪ್ಪ ಅವರೇ ಅಂತ ಕರೀತಾ ಇದ್ದದ್ದು ಅವ್ರನ್ನ, ರಾಜ್ಕುಮಾರ್ ಅವ್ರನ್ನ ಯೋಗ ಮಾಸ್ಟರ್ ಅವರು ಅಪ್ಪ ಅವರೇ ಅಂತ ಕರೀತಾ ಇದ್ರು. ಅಪ್ಪ ಅವರು ಇವಾಗಲಿಂದನೇ ಸ್ಟಾರ್ಟ್ ಮಾಡ್ಬೋದು, ಈಗ ಮಾಡ್ಬೋದಾ, ಈಗಲೇ ಮಾಡಿ. ಸೊ ಇಮಿಡಿಯೇಟಾಗಿ ಮೇಲ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿಯೇ ಯೋಗದ ಬಗ್ಗೆ ಕೆಲವೆಲ್ಲ ವಿಷಯಗಳು ತಿಳಿಸಿ, ಹೀಗೆ ದೇಹವನ್ನು ಯಾವ ರೀತಿ ಇಟ್ಕೋಬೋದು, ಮನಸ್ಸು ಯಾವ ರೀತಿ ಇಟ್ಕೋಬೋದು, ಇದನ್ನು ನೀವು ಮಾಡೋದು ಒಳ್ಳೆಯದು ಅಂತ ಕೆಲವು ಆಸನಗಳು ಹೇಳ್ಕೊಡ್ತಾರೆ. ಅವರಲ್ಲಿ ಟ್ರೈನಿಂಗ್ ಇದ್ದಷ್ಟು ದಿವಸನೂ ಕೂಡ ಬೆಳಿಗ್ಗೆ ಹೊತ್ತು ಮನೆಗೆ ಬಂದು ಇದನ್ನು ಹೇಳಿಕೊಡ್ತಾರೆ. ಅಂದರೆ ಅಣ್ಣವರು ಯೋಗಕ್ಕೆ ಶರಣಾಗಿದ್ದು ಅವತ್ತಿಂದ ಎಕ್ಸಾಕ್ಟ್ಲಿ ಅಲ್ಲಿಂದನೇ. ಆಗ ಅಣ್ಣವ್ರ ವಯಸ್ಸು 49-50, 49 ಕ್ರಾಸಾಗಿ 50 ಬಿದ್ದಿತ್ತು ಅನ್ನೋದು ಒಂದು ಸುದ್ದಿ ಇದೆ ಅಷ್ಟೇ. ಆಲ್ಮೋಸ್ಟ್ ಅದೇ ಟೈಮ್ 40-50 ವರ್ಷದ. ಅವರು ನಮ್ಗೆ ಹೇಳೋದು, ನೀವು ಯೋಗ ಮಾಡ್ರಿ, ನಿನ್ನ ವಯಸ್ಸಲ್ಲೇ ನಿನ್ನ ವಯಸ್ಸಲ್ಲೇ ಕಣೆ ನಾನು ಸ್ಟಾರ್ಟ್ ಮಾಡೋದು ಅಂತ ಹೇಳಿದ ವರ್ಡ್ ನನಗೆ ನೆನಪಿದೆ. ಅದರಿಂದ ಅದು ಹಾಗೆ ಶುರುವಾಗಿದೆ. ಅದು ಅಲ್ಲಿಂದ ಪ್ರಾರಂಭ ಆದದ್ದು. ಯೋಗ ಅಂದರೆ ಏನು, ಏನಕ್ಕೆ ಇದು ಬರ್ತಾ ಇದೆ ಏನು ಅಂತ ಹೇಳಿ. ವಸಂತ್ ಸರ್, ಒಂದಷ್ಟು ಯೋಗ ಎಲ್ಲಿಂದ ಪ್ರಾರಂಭ ಆಯಿತು, ಅಣ್ಣವ್ರು ಯಾವ ಕಾರಣಕ್ಕೆ, ಯಾರು ಅವ್ರಿಗೆ ಅದೊಂದು ಪ್ರಚೋದನೆಯನ್ನು ಕೊಟ್ಟು ಸ್ಟಾರ್ಟ್ ಮಾಡಿದ್ರು ಅಂತೇಳಿ ಹೇಳ್ತಾಯಿದ್ರು. ಅದನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಸರ್, ನಾನು ನಾಗೇಶ್ ಸರ್ನ ಕೇಳ್ತೀನಿ. ವಾಸು ಸರ್ ಹೇಳಿದ್ರು 50ನೇ ವರ್ಷಕ್ಕೆ 49-50ನೇ ವರ್ಷಕ್ಕೆ ಒಬ್ಬ ಗುರುಗಳು ಬರ್ತಾರೆ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ. ನೀವು ಯೋಗವನ್ನು ಹೇಳ್ಕೊಡ್ತಾ ಇತ್ತು, ಸಾಕಷ್ಟು ಜನಕ್ಕೆ ಮಾಡಿಸಿರ್ತೀರ. ನಿಮ್ಗೆ ಅನಿಸುತ್ತಾ ಒಬ್ಬ 50ನೇ ವರ್ಷದಲ್ಲಿ ಒಬ್ಬ ಮನುಷ್ಯ ಯೋಗವನ್ನು ಸ್ಟಾರ್ಟ್ ಮಾಡೋಕ್ಕೆ ಒಪ್ಕೋತಾರೆ ಅಂತ ಅನಿಸುತ್ತಾ? ಸಾಮಾನ್ಯವಾಗಿ ಇಲ್ಲ. ಯಾಕಂದರೆ 50ನೇ ವಯಸ್ಸಿಗೆ ಏನು ಮಾಡ್ಬೋದು ಅಂದರೆ ಒಂದು ವಾಕಿಂಗ್ ಮಾಡ್ಬೋದು, ಒಂದಷ್ಟು ಪ್ರಾಣಾಯಾಮ ಮಾಡ್ಬೋದು, ಒಂದಷ್ಟು ಚೇರಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋದು. ಅವ್ರಿಗೆ ಕೂತ್ಕೊಳ್ಕೋ ಆಗಲ್ಲ. ಈಗ ಸುಖಾಸನ ಅಂತೀವಲ್ಲ, ಸ್ವಸ್ತಿಕಾಸನ ಕೂತ್ಕೊಳ್ಕೋ ಆಗಲ್ಲ 50ನೇ ವಯಸ್ಸಿಗೆ. ಯಾಕಂದರೆ ಈಗಿನ ಕಂಡೀಷನಲ್ಲಿ ಸಾಧ್ಯನೇ ಇಲ್ಲ ಬಿಡಿ. 15 ವಯಸ್ಸಿಗೆ ಅವ್ರಿಗೆಲ್ಲ ಈಗ ವೆಸ್ಟರ್ನ್ ಸ್ಟೈಲ್ ಟಾಯ್ಲೆಟೇ ಬೇಕು, ಅವ್ರಿಗೆ ಇಂಡಿಯನ್ ಸ್ಟೈಲ್ ಇದೂ ಆಗಲ್ಲ. ಆದರೆ ರಾಜ್ಕುಮಾರ್ ಅವರು ನಮ್ಮ ವಾಸಣ್ಣ ಹೇಳ್ದಾಗೇ ಅವ್ರಿಗೆ ಒಂದು ದಿವ್ಯ ಶಕ್ತಿ ಇದೆ. ಈ ಸಾಮಾನ್ಯವಾಗಿ ಆ ನಾಯಕರು ಬರೋಕ್ಕೂ ಅಣ್ಣವರು ಒಪ್ಕೊಳ್ಳೋಕ್ಕೂ ತುಂಬ ಒಂದು ಸಾಮ್ಯತೆ ಇದೆ. ಮತ್ತು ನಾಯಕರು ಸರ್ ವೆರಿ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರು, ಜೊತೆಗೆ ಅವರು ಸ್ಟ್ರಿಕ್ಟ್ ಇವರು ಕಲಾವಿದರು. ಅಂದರೆ ಸ್ಟ್ರಿಕ್ಟ್ ಅನ್ನೋಕ್ಕಿಂತ ಇಲ್ಲಿ ಆತ್ಮೀಯತೆ. ಸೊ ರಾಜ್ಕುಮಾರ್ ಅವರು ಆ ಒಂದು 50ನೇ ವಯಸ್ಸಲ್ಲಿ ಸ್ಟಾರ್ಟ್ ಮಾಡಿದಾಗ ಅವ್ರು ತಿಳಿಸ್ತಾರೆ ಹೀಗೀಗ ಮಾಡಬೇಕಂತ. ಇವ್ರು ಏನು ಹೇಳ್ಕೊಡ್ತಾರೋ ಅದನ್ನ ಮಾಡ್ತಾ ಬರ್ತಾರೆ. ಅದು ಅವ್ರು ಅಪ್ಕೊಂಡ್ಬಿಡುತ್ತೆ. ಯಾರಿಗೂ ಆಗಲ್ಲ. ಈಗ ಕೂತ್ಕೋಬೇಕು, ಅವ್ರನ್ನ ತೀಡಬೇಕು, ತಿದ್ದಬೇಕು, ಇದೆಲ್ಲ ಇರುತ್ತೆ. ಆದರೆ ಇಲ್ಲಿ ರಾಜ್ಕುಮಾರ್ಗೆ ಏನಪ್ಪ ಅಂದರೆ ಅವ್ರಿಗೆ ದೈವಿಕಲೆ ಮತ್ತು ಅವ್ರಿಗೆ ಮೊದಲೇನೇ ಕಲಾವಿದರಾಗಿದ್ದರಿಂದ ಎಲ್ಲ ರೀತಿಯ ಆಯಾಮಗಳನ್ನು ಮಾಡಿದ್ದಾರೆ ಅವರು. ಹಾಗಾಗಿ ನಾವು ಅವ್ರನ್ನ ಏನು ಹೇಳ್ಬೋದು, ರಾಜ್ಕುಮಾರ್ ಅಂದರೆ ಒಂದು ಕಲಾಯೋಗಿ ಅಂತ ಹೇಳ್ಬೋದು ಅವ್ರನ್ನ. ಆ ಕಲಾಯೋಗಿ ಅಂತ ಹೇಳಿದಾಗ ಏನಾಗುತ್ತೆ, ಅಥವಾ ನಾದಯೋಗಿ, ಸಂಗೀತನೂ ಹೇಳ್ತಿದ್ರು, ನಾದಯೋಗಿನೂ ಹೌದು, ಕಲಾಯೋಗಿನೂ ಹೌದು, ವಿಶಿಷ್ಟ ಯೋಗಿ ಅವರು. ಅವ್ರಿಗೇನಾಗಿದೆ, ಈಗ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಮತ್ತು ಕರ್ನಾಟಕದ ನೆಲೆಬೀಡು ಇದೆಯಲ್ಲ, ಇಲ್ಲಿ 5 ವಿಶೇಷವಾದ ತತ್ವಗಳಿದೆ.
ಏನು ತತ್ವಗಳು ಅಂದರೆ ಒಂದು ಕಡೆಗೆ ನಮಗೆ ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ಶಕ್ತಿ ವಿಶಿಷ್ಟ ಅದ್ವೈತ ಇಷ್ಟೂ ಅವ್ರು ಸೇರ್ಕೊಂಡ್ಬಿಡ್ತಾರೆ. ಇವರು ಒಂಥರ ನಮ್ಮ ಮಂತ್ರಾಲಯದ ಪ್ರಭುಗಳಿದಾರಲ್ಲ ಅವರು ರಾಘವೇಂದ್ರ ಸ್ವಾಮಿಗಳು ಅವರ ಅಂತರಂಗ ಭಕ್ತರಾಗೋದ್ರಿಂದ ಅವ್ರು ಅಲ್ಲಿಂದ ಆಶೀರ್ವಾದನೂ ಬಂದ್ಬಿಡ್ತು ಅವ್ರಿಗೆ. ಆಗಲೇ ನಮ್ಮ ವಾಸಣ್ಣ ಹೇಳ್ದಂಗೆ ಅವರು ಗುರು ಸಾರ್ವಭೌಮ, ಇವರು ನಟ ಸಾರ್ವಭೌಮ ಮತ್ತು ಯೋಗ ಸಾರ್ವಭೌಮನೂ ಹೌದು. ಅಷ್ಟು ಚಂದ ಮಾಡ್ತಿದ್ರು ಅವರು. ಅವ್ರು ಏನೇ ಒಂದು ಆಸನ ಮಾಡಿದ್ರೆ ಅದು ತಿಳಿಸ್ತಾ ಇದ್ರು. ಅಡ್ವಾನ್ಸ್ ಯೋಗ, ನಮ್ಮ ಕಮಲಾಜಿ ಅವರು ಹೇಳಿದಾಗೇ ಅಡ್ವಾನ್ಸ್ ಯೋಗ ಅಂದರೆ ಅದನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಈಗ ಸರಳವಾಗಿ ನಮ್ಮೊಂದು 50 ಆಸನ ಇದೆ, ಅದನ್ನು ಎಲ್ಲರೂ ಮಾಡಬಹುದು ಜಗತ್ತಿನಲ್ಲಿ. ಅದನ್ನು ಮೀರಿದ್ದೇನಪ್ಪ ಅಂದರೆ ಅದಕ್ಕೆ ನಾವು ಪ್ರಗತ ಯೋಗ ಅಂತೀವಿ, ಅಡ್ವಾನ್ಸ್ ಯೋಗ ಅಂತೀವಿ. ಅಂದರೆ ಒಂದೊಂದು ಪಕ್ಷಿ, ಪ್ರಾಣಿ, ಚೇರು, ಮರಗಳು ಥರ ಮಾಡುವಂಥದ್ದು. ಅದಕ್ಕೆ ನಾವು ಅಡ್ವಾನ್ಸ್ ಯೋಗ ಅಥವಾ ಹಠ ಯೋಗ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ನಮ್ಮ ಪತಂಜಲಿ ಮಹರ್ಷಿಗಳು 196 ಯೋಗ ಸೂತ್ರಗಳನ್ನು ಬರೆದಿದ್ದಾರೆ. ಸಮಾಧಿ ಪಾದ, ವಿಭೂತಿ ಪಾದ, ಸಾಧನ ಪಾದ, ಕೈವಲ್ಯ ಪಾದ ಅಂತ. ಆ ಪಾದಗಳಲ್ಲಿ ಇರುವಂಥ ಎಲ್ಲವನ್ನೂ ಅವರು ಫಾಲೋ ಮಾಡ್ತೀವಿ. ಸೊ ಅಣ್ಣವರಿಗೆ ಇದ್ದಂಥ ಒಂದು ನೀವು ಹೇಳ್ದಂಗೆ ಯೋಗಿ ಅಥವಾ ಗುರುಗಳ ಆಶೀರ್ವಾದ ಎಲ್ಲವೂ ಕೂಡ ಸೇರಿ ಅಲ್ಲಿ ಆಗಿದ್ದು ಒಂದು ಅಂತ ಹೇಳ್ಬೋದು. ನನ್ನ ಪ್ರಕಾರ ಅವರು ದೇವತಾ ಮನುಷ್ಯ ಅಲ್ಲ, ದೇವದೂತ. ಅವರು ಯೋಗ ದೂತ. ಯಾಕಂದರೆ ದೇವತಾ ಮನುಷ್ಯ ಅಂದರೆ ನಾವು ಕೊಟ್ಟಿರೋ ಬಿರುದು, ಆದರೆ ದೇವರೇ ಅವ್ರನ್ನ ಕಳಿಸಿದ್ದಾರೆ. ನೀನು ಹೋಗಪ್ಪ ಕರ್ನಾಟಕ ಅಂದರೆ ಬರೀ ಸುಮ್ಮನೆ ಕರ್ನಾಟಕ ಅಲ್ಲ ಸರ್, ಹನುಮಂತ ಹುಟ್ಟಿದ ನಾಡು, ಸಂಗೀತದ ಪಿತಾಮಹ ಮಾತಂಗ ಮಹರ್ಷಿ ಹುಟ್ಟಿದಂಥ ನಾಡು. ಇಂಥ ನಾಡನ್ನು ನಾವು ಜನಿಸಿರ್ಬೇಕಾದ್ರೆ ಸೊ ಅಂಥ ರಾಜ್ಕುಮಾರ್ ಅವರು ಅವರೆಲ್ಲರ ಆಶೀರ್ವಾದ ತತ್ವಗಳು ಅವ್ರಿಗೆ ಸಿಗಕ್ಕೆ. ಹಾಗಾಗಿ ಅವರು ನಮಗೆ ಅಷ್ಟು ವಿಶೇಷವಾಗಿ ನಮ್ಗೆ ತುಂಬ ಹತ್ತಿರ ಆಗ್ತಾರೆ. ನಮ್ಮ ಕರ್ನಾಟಕದ ಋಣ ತೀರ್ಸಕ್ಕೆ ಆಗೋದೇ ಇಲ್ಲ. ನಾವು ರಾಜ್ಕುಮಾರ್ ಅಷ್ಟು ನಮಗೆ ದೇವರವರು, ದೇವಮಾನವರು. ತುಂಬ ಖುಷಿ ಆಯ್ತು ಸರ್. ಮೇಡಮ್, ನೀವು ಆಗಲೇ ಹೇಳ್ತಾ ಇದ್ದೆ, ಸರ್ ಹೇಳಿದಾಗೆ ಹಠಯೋಗ, ಅಡ್ವಾನ್ಸ್ ಯೋಗಗಳು ಅಂತ ಹೇಳ್ತಾ ಇದ್ರು. ನೀವು ಕಂಡಂತೆ ಅಣ್ಣವ್ರು ಮಾಡಿದಂಥ ಹಠಯೋಗ ಯಾವುದು, ಮತ್ತು ಇದೇನೋ ಅಡ್ವಾನ್ಸ್ ಯೋಗ ಅಂದರೆ ನೀವು ಕಂಡಂತೆ ಅಣ್ಣವ್ರು ಯಾವ್ದು ಮಾಡಿದ್ರು ಆ ಥರದ್ದು? ಇದು ಯೋಗಕ್ಕೆ ಇನ್ನು ವಯಸ್ಸಿನ ಲೆಕ್ಕ ಇಲ್ಲ. ಯಾವ ಏಜಾದರೂ 50 ವರ್ಷ ಅವರು ಅಂತ, ನಾನು 40 ವರ್ಷ ಅಂತ, ಇವರು ಇನ್ನೊಂದು ವರ್ಷ, ಹಾಗೆ ಏಜ್ ಇಲ್ಲ. ಯಾವಾಗ ಬೇಕಾದರೂ ನಾವು ಮಾಡ್ಬೋದು. ಅಂದರೆ ಅದಕ್ಕೊಂದು ಯೋಗ ಬೇಕು. ನಾನು ಕ್ಲಾಸಲ್ಲಿ ಹೇಳ್ತಾ ಇರ್ತೀನಿ, ಯೋಗ ಮಾಡೋಕ್ಕೆ ಒಂದು ಯೋಗ ಬೇಕು. ಎಷ್ಟು ಜನ ಬಂದು ಕೇಳಿ ಹೋಗ್ತಾರೆ, ಮೇಡಮ್ ನಾಳೆಯಿಂದ ನಾನು ಬರ್ತೀನಿ, ಬರೋದೇ ಇಲ್ಲ. ಅದಕ್ಕೆ ಯೋಗಕ್ಕೆ ಒಂದು ಯೋಗ ಬೇಕು ಅಂತ ಹೇಳ್ತಾ ಇರ್ತೀನಿ ನಾನು. ಹಾಗೆ ರಾಜ್ಕುಮಾರ್ ಅವ್ರದ್ದು ಆ ಸಾಧನೆ, ಅವರ ಆ್ಯಕ್ಟ್ ಮಾಡೋ ಒಂದು ಪವರ್, ಅದು ಯೋಗದಿಂದಲೇ ಬಂದಿದೆ. ಸುಮಾರು ಪಿಕ್ಚರ್ ಅವರು ಆಫ್ಟರ್ 50 ತಾನೇ ಮಾಡಿದ್ದಾರೆ. ಆಫ್ಟರ್ 50 ಮಾಡಿದ್ದಾರೆ ಸುಮಾರು ಪಿಕ್ಚರ್, ಎಂತೆಂಥ ಪಿಕ್ಚರ್, ಒಳ್ಳೆ ಪಿಕ್ಚರ್ ಅವಾಗ. ಹಾಗೆ ಯಾರೋ ಒಬ್ಬರು ಹಾಗೆ ನಾನು ಸಾಯಬಾರ್ದು, ಬೇಗ ಯೋಗ ಮಾಡಿ 100 ವರ್ಷ ನಾನು ಬದುಕಬೇಕು ಅಂತ ಹೇಳಿ ಮಾಡ್ತಾ ಇದ್ರಂತೆ. ಹೇಗಾದರೂ ಸಾಯಬಾರ್ದು ಬೇಗ ಅಂಥೇಳಿ ಕಡೆಗೆ ಎಷ್ಟೋ ವರ್ಷ ಆದಮೇಲೆ ಒಂದು ದಿವಸ ಸತ್ತೋದ್ಮೇಲೆ ಸ್ವರ್ಗಕ್ಕೆ ಹೋದ್ರಂತೆ. ಸ್ವರ್ಗದಲ್ಲಿ ನೋಡ್ತಾರಂತೆ, ಏನು ಗೌಜಿ, ಏನು ಅದ್ದೂರಿ ಇದು ನನ್ನ ಇವರು ಯಾರು ಅಪ್ಸರೆಯರು ಇವನ್ನೆಲ್ಲ ನೋಡಿ ಇವರಿಗಾಯ್ತಂತೆ, ಅಯ್ಯೋ ನಾನು ಯಾಕೆಪ್ಪ ಭೂಲೋಕದಲ್ಲಿ ಸಾಯಬಾರ್ದು ಅಂತ ಯೋಗ ಮಾಡಿ ಇಷ್ಟು ವರ್ಷ ಇದ್ದೆ, ನಾವು ಸ್ವಲ್ಪ ಮೊದಲೇ ಬರಬೇಕಾಗಿತ್ತು, ಸ್ವರ್ಗಕ್ಕೆ ಮೊದಲೇ ಬರಬೇಕಾಗಿತ್ತು. ಆವಾಗ ಇಷ್ಟು ಆನಂದ ಇಲ್ಲಿದೆಯಲ್ಲ, ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅಂದ್ಕೊಂಡ್ರಂತೆ. ಹಾಗೆ ಪ್ರತಿಯೊಬ್ಬರದ್ದು ಮನಸ್ಸು, ದೇಹ ಬೇರೆ ಬೇರೆ. ದೇಹ ಒಂದಿರ್ಬೋದು, ಬಟ್ ಮನಸ್ಸು ಬೇರೆ ಬೇರೆ. ಅದನ್ನು ಅವರು ಹೇಗೆ ತಗೊಳ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ನಾನು ಚೆನ್ನಾಗಿರ್ಬೇಕಪ್ಪ, ಸಾಯೋವರೆಗೆ ಒಬ್ಬರು ಅಂಡರಲ್ಲಿ ಇರಬಾರ್ದು, ಒಂದು ಮಲಗಿದಲ್ಲಿ ಆಗಬಾರ್ದು, ಮಕ್ಕಳಿಗೆ ತೊಂದರೆ ಕೊಡಬಾರ್ದು, ಹೀಗೆ ಒಂದ್ಸಲ ನಮ್ಮನ್ನು ಕಾಪಾಡಪ್ಪ ಅಂತ ನಾವು ಅಂದ್ಕೊಂಡು ಏನು ಮಾಡ್ತೀವಿ, ಮಾಡ್ತಾ ಹೋಗ್ತೀವಿ. ಒಂದು ಸ್ವಲ್ಪ ಪ್ರಾಣಾಯಾಮ, ಒಂದು ಸ್ವಲ್ಪ ಕಣ್ಣು ಮುಚ್ಚಿ, ಸ್ವಲ್ಪ ಏನು ಪರಿಸ್ಥಿತಿ ಬಂದರೂ, ಎಂಥ ಒಂದು ಕಷ್ಟದ ಪರಿಸ್ಥಿತಿ ಬಂದರೂ ಎದುರಿಸೋ ಒಂದು ಶಕ್ತಿ ನಿಮಗೆ ಆ ಯೋಗದಿಂದ ಬರುತ್ತೆ. ಹಾಗಾಗಿ ಯೋಗ ಮಾಡಿದ್ರೆ ಅದನ್ನೇ ಹೇಳ್ತೀನಿ, ಟು ಕೀಪ್ ಅಪ್ ಯುವರ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್. ಯೋಗ ಟು ಕ್ಯೂರ್ ಡಿಸೀಸಸ್, ಕಾಯಿಲೆಗಳಿರೋಲ್ವ, ಸೊಂಟ ನೋವಂತೆ, ಕಾಲು ನೋವಂತೆ, ಡಯಾಬಿಟಿಕ್, BP, ಅದು ವಾಸಿ ಆಗುತ್ತೆ. ಟು ಗೋ ಟು ಸ್ಪಿರಿಚುವಾಲಿಟಿ ಅಲ್ವ, ಅದಕ್ಕೂ ಇದಿಷ್ಟಕ್ಕಾದರೂ ನಾವು ಯೋಗ ಮಾಡಿ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದು ಒಂದಲ್ಲದೆ ಬೇರೆಯವರಿಗೆ ತೊಂದರೆ ಕೊಡದಾಗೆ ಈ ಒಂದು ನಾಲೆಜನ್ನು ಇನ್ನೊಂದು 4 ಜನರಿಗೆ ಹೇಳ್ಕೊಡೋಣಪ್ಪ ಅಂತ ಹೇಳೋ ಒಂದು ಭಾವನೆಯಿಂದ ಯೋಗ ಮಾಡ್ತಾ ಹೋಗೋದು.
ಹೊಸ ಸರ್ ಇಬ್ರು ಹೇಳಿದ್ರು, ಇಬ್ರು ಚೆನ್ನಾಗಿತ್ತು. ನನಗೆ ಕ್ವಶನ್ ಇರೋದು, ನಾನು ತಿಳ್ಕೊಂಡಿರೋದು, ನಮ್ಗೆ ಅಷ್ಟು ಮಾಹಿತಿ ಇರಲ್ಲ, ಅಂದರೆ ಅಲ್ಲಿ ಇಲ್ಲಿ ಸರ್ಚ್ ಮಾಡಿರ್ತೀನಿ ನಾನು, ನೀವು ಹತ್ರದಿಂದ ಕಂಡಂಥವ್ರು ನೀವು ನೋಡಿರ್ತೀರಾ. ಆಪರೇಷನ್ ಡೈಮಂಡ್ ರ್ಯಾಕೆಟ್ಗಳಲ್ಲಿ ಅಥವಾ ಅದಕ್ಕಿಂತ ಹಿಂದಿನ ಸಿನಿಮಾಗಳಲ್ಲೂ ಕೂಡ ಅಣ್ಣವರು ಅಜಾನುಬಾಹುಗಳನ್ನ ಎತ್ಬಿಡೋರು. ಯಾವುದೋ ಶೂಟಿಂಗ್ಗಳಲ್ಲಿ, ರಾಜರ ಪಾತ್ರಗಳಲ್ಲಿ ಅಥವಾ ಯಾವುದೋ ಒಂದು ಪೌರಾಣಿಕ ಚಿತ್ರಗಳಲ್ಲಿ ಯಾರೇ ಬಂದರೂ ಕೂಡ ಎತ್ತಿ ನಿಲ್ಲಿಸ್ಬಿಡೋರು, ತಿರುಗಿಸಿ ಎಕ್ಸ್ಬಿಡೋರು. ಅಲ್ಲಿ ಏನಿತ್ತಲ್ಲ ಒಂದು ಗರಡಿ ಮನೆಗಳಲ್ಲಿ ಫೈಟ್ ಮಾಡೋರು, ರಣಧೀರವ ಕಂಠಿಗಳಲ್ಲಿ ಅಂಥ ಅಜಾನುಬಾಹುಗಳನ್ನ, ಜಗಜ್ಜೆಟ್ಟಿಗಳನ್ನ ಎತ್ತಿ ನಿಂತ್ಕೊಂಡ್ಬಿಡೋರು. ಆ ಫೋಟೋ ಇವತ್ತಿಗೂ ಸಿಗುತ್ತೆ ನಮಗೆ. ಅಷ್ಟು ಹೆಂಗೆ ಅಂತ ಇದೆಲ್ಲ, ಇದು ಪವರ್ ಹೇಗೆ, ಯಾವ ಫೈಟಿಗೆ ಬಿಟ್ಟರು ಫೈಟ್ ಮಾಡೋದು, ಮತ್ತು ಆಪರೇಷನ್ ಡೈಮಂಡ್ ರ್ಯಾಕೆಟ್ಗಳಲ್ಲಿ ಆ ಸ್ಟೈಲು, ಆ ಚಾರ್ಮು ಹೆಂಗೆ ಸಾಧ್ಯ ಅಂತಿದೆಲ್ಲ. ಈಗ ನಾಗೇಶ್ವರ ಒಂದು ಮಾತು ಹೇಳಿದ್ರು, ದೇವತಾ ಮನುಷ್ಯ ಅಲ್ಲ ಅದು, ಅವರು ದೇವದೂತ ಒಬ್ಬರು ಅಂತೇಳಿ. ಅವರು ದೇವರ ಒಂದು ಅಂಶ. ಅವರು ರಾಜ್ಕುಮಾರ್ ಅಂದರೆ ಕೇವಲ ಈಗ ನಮ್ಮಲ್ಲಿ ನಮ್ಮ ವೇದದಲ್ಲಿ ಹುಟ್ಟಿದ್ದಾರೆ, ಅದೇ ಥರ ಶಂಕರಾಚಾರ್ಯರು ಹುಟ್ಟಿದ್ರು, ರಾಮಾನುಜಾಚಾರ್ಯರು ಹುಟ್ಟಿದ್ರು, ಬಸವಣ್ಣವ್ರು ಹುಟ್ಟಿದ್ರು, ಸರ್ವಜ್ಞವ್ರು ಹುಟ್ಟಿದ್ರು. ಹೀಗೆ ನಾವೆಲ್ಲರನ್ನೂ ತಗೊಳಕ್ಕೆ ಹೋದರೆ ಇವರೆಲ್ಲ ದೈವಾಂಶ ಸಂಭೂತರು. ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಮಲ್ಲಾಡಹಳ್ಳಿ ನಮ್ಮ ರಾಘವೇಂದ್ರ ಗುರೂಜಿಗಳಿರ್ಬೋದು, ಇವರೆಲ್ಲರೂ ದೈವಾಂಶ ಸಂಭೂತರು. ಅವ್ರಿಗೆ ಒಬ್ಬೊಬ್ರಿಗೊಬ್ಬರು ಒಂದು ಅಸೈನ್ ಮಾಡಿ ಕಳಿಸಿರ್ತಾರೆ, ನಾವು ಅಂದ್ಕೊಳ್ಳೋದು ಏನು ಅಂಥೇಳಿ. ಈಗ ರಾಜ್ಕುಮಾರ್ ಅವ್ರಿಗೆ ಅವ್ರ ಕಣ್ಣು ನೋಡಿ, ಅವ್ರಿಗಿದ್ದಂಥ ಒಂದು ಕಣ್ಣು ಬಹುಶಃ ಭಾಳ ಶಾರ್ಪ್ ಐಸ್, ಅವ್ರದ್ದು ಚಂದ ನೋಡಲಿಕ್ಕೆ, ಹೊಳೆಯೋದು ಅವ್ರದ್ದು. ಆಯಿತಾ, ಅವರ ಹುಬ್ಬುಗಳಿರ್ಬೋದು, ಕಣ್ಣಿರ್ಬೋದು, ಅವರ ಮೂಗಿರ್ಬೋದು. ಆ ಮೂಗನ್ನು ನೆಗೆಟಿವ್ ಅಂತ ಅವ್ರಿಗೆ ಬಿಂಬಿಸಿದ್ರು ಬಿಗಿನಿಂಗಲ್ಲಿ, ಆದರೆ ಅದೇ ದೊಡ್ಡ ವರ ಆಯ್ತು ಅವ್ರಿಗೆ ಅದು. ಆಮೇಲೆ ಅವ್ರು ನಕ್ಕಿದ್ರೆ ನೋಡಿ, ಅವರ ದಂತ ಪಂಕ್ತಿಗಳು, ನೀವು ಇದರಲ್ಲಿ ಅದು ನಮ್ಮ ದಾಳಿಂಬೆಯಲ್ಲಿ ಜೋಡಿಸಿರ್ತಾರೆ ಅಂತ ಹೇಳ್ತೀವಲ್ಲ, ಆ ರೀತಿಯಾದಂಥ ನಗು. ಆ ನಗುವಿನಲ್ಲಿರುವಂಥ ಒಂದು ರೂಪ, ಎಂಥ ಒಂದು ಮಗುವಿನ ನಗು ಬರುತ್ತೆ ಅವ್ರ ಬಾಯಲ್ಲಿ. ಮತ್ತು ಅವರ ಕಂಠಸಿರಿ, ಅವರ ಕಂಠಸಿರಿನಲ್ಲಿ ಹೇಗಿದೆ ಅದು, ಕಂಠಸಿರಿನಲ್ಲಿ ಮತ್ತು ಅವರ ದೇಹ ಸೌಂದರ್ಯ, ಶರೀರ ಮತ್ತು ಶಾರೀರ, ಯಾವುದ್ರಲ್ಲೂ ಯಾವುದಾದ್ರು ಒಂದು ಕಡಿಮೆ ಆಗಬೇಕು. ಹೌದು, ಮನುಷ್ಯ ಎಲ್ಲದರಲ್ಲೂ ಉತ್ಕೃಷ್ಟವಾಗಿ ಅವ್ರಿಗಿತ್ತು ಅಂತ ಹೇಳಿದ್ರೆ ಅವ್ರು ಹೇಗೆ ಮನುಷ್ಯರಾಗ್ಲಿಕ್ಕೆ ಸಾಧ್ಯ? ಹೌದು, ಏನಾದ್ರು ಒಂದು ನ್ಯೂನತೆ ಬೇಕಲ್ವ. ಅಷ್ಟು ಪರ್ಫೆಕ್ಷನ್ ಬೇಕು ಅಂತ ಹೇಳಿದ್ರೆ ಮನುಷ್ಯ ರಾಮನ್ ಹಾಕಿದ್ರೆ ರಾಮನ್ ಥರ ಕಾಣ್ತಾರೆ, ರಾವಣನ ಹಾಕಿದ್ರೆ ರಾವಣನ ಪಾಠ ಮಾಡಿ ರಾವಣನ ಥರ ಕಾಣ್ತಾರೆ, ಮಹಾರಾಜರದು ಕಂಠೀರವ ಮಾಡಿದ್ರೆ ಕಂಠೀರವನ ಥರ ಕಾಣ್ತಾರೆ, ಕೃಷ್ಣದೇವರಾದ್ರೆ ಕೃಷ್ಣದೇವ. ನಾವು ಯಾರೂ ನೋಡಿಲ್ಲ ಕರ್ನಾಟಕದವರು, ಪುಣ್ಯಭೂಮಿ, ಇಷ್ಟಂತಂಥವ್ರೆಲ್ಲ ಹುಟ್ಟಿದ ಜಾಗ ಇದು. ವಾಸು ಸರ್ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳಿದ್ರು. ಹೇಗೆ ನನಗೆ ನಾಗೇಶ್ ಸರ್ ಕಾಮನಬಿಲ್ಲು ಸಿನಿಮಾದಲ್ಲಿ ನಾವೆಲ್ಲ ಹುಟ್ಟೇ ಇರಲು ಬಿಡಿ ಅನ್ಸುತ್ತೆ ಆ ಟೈಮಲ್ಲಿ. ನನಗೆ ಅದು ಅಣ್ಣವರು ನವಿಲಿ ಅಂತ ಮಾಡೋದು, ಹೊಟ್ಟೆ ತಿರುಗಿಸೋದೆಲ್ಲ ಇತ್ತು. ಅದನ್ನು ಅಷ್ಟು ಈಸಿಯಾಗಿ ಕಲಿಬೋದಾ? ಇಲ್ಲ, ಯಾವುದೇ ಒಂದು ವಿದ್ಯೆಯನ್ನು ಅಷ್ಟು ಈಸಿಯಾಗಿ ಕಲಿಯೋಕ್ಕಾಗಲ್ಲ. ಅದರಲ್ಲಿ ನವಳಿ ತುಂಬ ಕಷ್ಟ. ಅದರಲ್ಲಿ ನಾವು ವಾಮನ ನವಳಿ, ದಕ್ಷಿಣ ನವಳಿ, ಸಹಜ ನವಳಿ ಅಂತ ಹೇಳ್ತೀವಿ. ಅದಕ್ಕೆ ಷಟ್ ಕ್ರಿಯೆಗಳು ಅಂತೀವಿ. ಷಟ್ ಅಂದರೆ 6. ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ ಕಾಯಿಲೆಗಳನ್ನು ವಾಸಿ ಮಾಡ್ಕೋಬೇಕಂದ್ರೆ ಅದನ್ನು ಕಲ್ತ್ರೆ, ಸೊ ವಾಸು ಸರ್ ಹೇಳಿದಾಗೇನೆ, ಸೊ ಶರೀರ ಮಾಧ್ಯಮ ಕಲುಧರ್ಮ ಸಾಧನಂ, ಮೆಂಡ್ ದ ಮೈಂಡ್, ಬೆಂಡ್ ದ ಬಾಡಿ, ಬಿ ಅಂಡ್ ಮೇಕ್, ಹೀಲ್ ದ ಹೀಲ್, ವಿತೌಟ್ ಬಿಲ್, ಡೂ ಯೋಗ, ನೋ ರೋಗ. ಷಟ್ಕ್ರಿಯೆಗಳು. ಷಟ್ಕ್ರಿಯೆಗಳು ಏನಂತ ಹೇಳಿದ್ರೆ 6 ಕ್ರಿಯೆಗಳು. ಮೊದಲನೇದಾಗಿ ನಾವೇನು ಮಾಡ್ತೀವಿ, ಕಪಾಲ ಭಾತಿ, ಈ ಭಾಗವನ್ನು ಕ್ಲೆನ್ಸ್ ಮಾಡುವಂಥದ್ದು. ಕಪಾಲವನ್ನು, ಆ ಒಂದು ಕಪಾಲದಲ್ಲಿ ಇರುವಂಥ ಎಲ್ಲ ನರಮಂಡಲವನ್ನು ಶುದ್ಧೀಕರಿಸುವಂಥದ್ದು, ಅದಕ್ಕೆ ಕಪಾಲ ಭಾತಿ. ಭಾತಿ ಅಂತ ಹೇಳಿದ್ರೆ ಸೊ ಶುದ್ಧಿ ಮಾಡೋದು, ಕ್ಲೆನ್ಸ್ ಬಾತಿ, ಕಪಾಲ ಬಾತಿ, ಶೈನ್ ಮಾಡುವಂಥದ್ದು. ಅದಾದಮೇಲೆ ಸೊ ತ್ರಾಟಕ. ಈ ತ್ರಾಟಕ ಅನ್ನೋದು ಅವಾಗಲೇ ಹೇಳ್ತಿದ್ದು ತುಂಬ ಸೂಕ್ಷ್ಮ ಇರುತ್ತೆ. ತ್ರಾಟಕ ಕಣ್ಣಿನ ನೋಟ ಹೇಗಿರ್ತದೆ, ಆ ಮಯೂರ, ಆ ಮೀನಿನ ಕಣ್ಣಿನ ಥರ, ಅದನ್ನು ಕ್ಲೀನ್ ಮಾಡೋದು ಒಂದು ಟಬ್ಬಿಂದ ಮಾಡ್ತಾ ಹೋಗ್ತೀವಿ. 3ನೇದು ನೇತಿ, ಜಲನೇತಿ, ಸೂತ್ರನೇತಿ, ದುಗ್ಧನೇತಿ ಅಂತ ಒಂದು ಸೂತ್ರ ಇರುತ್ತೆ. ಅದನ್ನು ಮೂಗಲ್ಲಿ ಹಾಕಿ ಬಾಯನ್ನು ತೆಗೆದು ನೀರಾಗಿ ಕ್ಲೀನ್ ಮಾಡಿದ್ರೆ ಮೂಗಲ್ಲಿರೋದು ಎಲ್ಲ ಕೊಳೆ ಆಚೆ ಹೊಟ್ಟೋಗ್ಬಿಡುತ್ತೆ. ಸೀಂದ್ರೆ ಎಲ್ಲ ಹಾಗೆ ಆಚೆ ಹೊಟ್ಟೋಗ್ಬಿಡುತ್ತೆ. ಅಲ್ಲಿ ಕಾಯಿಲೆ ಬರೋಲ್ಲ, ಯಾಕಂದರೆ ಮೂಗೆ ತುಂಬ ಸೂಕ್ಷ್ಮ. ಅದಕ್ಕೆ ನಾವೆಲ್ಲ ಮಾಸ್ಕ್ ಹಾಕ್ಕೊಳ್ಳೋದು. ಈಗ ಕೊರೋನಾ ಬಂದ ತಕ್ಷಣ ಮಾಸ್ಕ್ ಯಾಕೆ ಹಾಕ್ಕೊಳ್ತಂದ್ರೆ ಈ ಮಾಸ್ಕ್ ಬಾಯಿಂದ ಸೂಕ್ಷ್ಮ ಒಳಗಡೆ ಹೋಗುವಂಥದ್ದು. ಸೊ ಹಾಗಾಗಿ ಅಲ್ಲಿ ಕ್ಲಿಯರ್ ಮಾಡೋದು. ಅದಕ್ಕೆ ಸೊ ನಾವೇನು ಮಾಡಿದ್ವಿ, ಸೂತ್ರನೇತಿ. ಆ ಸೂತ್ರ ಬಾಯಿಂದ ಬರುತ್ತೆ. ಅದಕ್ಕೆ ನಾವು ಸೊ ದೌತಿ ಅಂದರೆ ಏನು, ಒಗೆಯುವುದು ಅಂತ. ಈಗ ನಾವು ಅಗಸ ಇರ್ತಾರಲ್ಲ, ದೌತಿ. ಆ ದೌತಿಯಿಂದ ಏನು ಮಾಡಿದ್ರೆ ನೀರು ಕುಡಿದ್ಬಿಡ್ತೀವಿ. 1.5 ಲೀಟರ್ ನೀರು ಕುಡಿದು ಹೊಟ್ಟೆಲಿರೋದೆಲ್ಲ ಆಚೆ ಹಾಕ್ತೀವಿ. ಉಪ್ಪು ನೀರು ಕುಡಿದ್ಬಿಟ್ಟು ಅಂತ ಹೇಳಿದ್ರೆ, ನೀವು ಒಂದು ಸಾರಿ ಹಿಂಗೆ ವಾಮನ ನವಳಿ, ದಕ್ಷಿಣ ನವಳಿ ಮಾಡಿದ್ರೆ, ಹಿಂಗೆ ಮಾಡಿದ್ರೆ ಅದೆಲ್ಲ ಆಚೆ ಬಂದುಬಿಡುತ್ತೆ, ವಾಮಿಟ್.
ಅದು ಅಣ್ಣವ್ರು ಮಾಡ್ತಿದ್ವಿ. ಅವಾಗೇನಾಗುತ್ತೋ ನಿಮ್ಮ ಸಿಂಹ ಕಟ್ಟಿ ಅವಾಗಲೇ ಮಾಡೋಕ್ಕಾಗೋದು. ಅದು ಎಷ್ಟು ದಿನ ಬೇಕಾಗ ಅಣ್ಣವ್ರು ಎಷ್ಟು ದಿವಸ ಕಲ್ತಿರ್ಬೋದು ಅದನ್ನ? ಇಷ್ಟು ದಿನ ನಾರ್ಮಲ್ ಆಗಿ ಎಷ್ಟು ದಿನ ಬೇಕಾಗುತ್ತೆ? ಏನಿಲ್ಲ, ಸುಮಾರು ಒಂದು 3-4 ತಿಂಗಳು ಬೇಕು ಅದನ್ನ ಅಭ್ಯಾಸ ಮಾಡೋಕ್ಕೆ. ಯಾಕಂದರೆ ಕರುಳನ್ನ ಅಷ್ಟು ಸುಲಭವಾಗಿ ನೀವು ಅಲ್ಲಾಡ್ಸೋಕ್ಕೆ ಆಗಲ್ಲ. ಅದಕ್ಕೆ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಗುರುಗಳ ಮುಖೇನ ಮಾಡಬೇಕು. ನೀವೇನೇ ಎಕ್ಸ್ಪರ್ಟ್ ಆದರೂ ಗುರು ಇಲ್ಲದೆ ಇಲ್ಲ ರೀ. ಗುರುನೇ ದೇವರು, ಅವರೇ ನಮಗೆ ಗುರು ಮುಖಾಂತರ ಮಾಡ್ಕೋ. ಅದಕ್ಕೆ ನಾಯಕರು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ, ಅವ್ರು ಬಂದಿದೆ, ಹುಡ್ಕೊಂಡ್ ಬಂದಿದೆ ಅವ್ರಿಗೆ. ಅದಾದಮೇಲೆ ನಾವು ಹೇಳ್ತೀವಿ ಬಸ್ತಿ ಅಂತ ಮಾಡ್ತೀವಿ. ಅಂದರೆ ಮಲಬದ್ಧತೆ. ಇಲ್ಲೇನು ಹೇಳ್ತೀವಿ ಅಂದರೆ ಮಲಬದ್ಧ ರೋಗ ಸಿದ್ಧ, ಎಲ್ಲ ಕಾಯಿಲೆಗಳ ಮೂಲ ಮಲಬದ್ಧ. ಅಂದರೆ ಕಾನ್ಸ್ಟಿಪೇಷನ್ ಈಸ್ ಮದರ್ ಆ್ಯಂಡ್ ಫಾದರ್ ಆಫ್ ಆಲ್ ಡಿಸೀಸ್. ಆ ಮಲವನ್ನು ತೆಗಿಲಿಕ್ಕೆ ಏನು ಮಾಡ್ತಾ ಇದ್ವಿ, ಒಂದು ಟಬ್ ಹಾಕ್ಬಿಡ್ತೀವಿ. ಆ ಟಬ್ಬಲ್ಲಿ ಕೂತ್ಕೊಂಡ್ಬಿಟ್ರೆ ಬೆಚ್ಚನೆ ನೀರಿಗೆ ಮಲ ಈಸಿ ಆಚೆ ಹೊರಟೋಗ್ಬಿಡುತ್ತೆ. ಇದಕ್ಕೆ ಷಟ್ಕ್ರಿಯಾ ಅಂತೀವಿ. ಅಣ್ಣ ಅವರು ಅದನ್ನು ಚಾಚು ತಪ್ಪದೇ ಮಾಡ್ತಿದ್ರು. ನಮ್ಮ ವಾಸಣ್ಣಜಿ ಹೇಳಿದಾಗೇ ಅವರು 3:30 ಅಂದರೆ 3:30ಗೆ ನಾವು ಬ್ರಾಹ್ಮಿ ಅಂತ ಹೇಳಲ್ಲ, 2:30ಯಿಂದ 3:30ಗೆ ಅಮೃತಗಳಿಗೆ ಅಂತ ಹೇಳ್ತೀವಿ, ಅಮೃತ ಮುಹೂರ್ತ ಅಂತ ಹೇಳ್ತೀವಿ. 3:30ಯಿಂದ 4:15ಗೆ ನಾವು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ. 5:30ಯಿಂದ 6:30, 7 ಗಂಟೆವರೆಗೂ ನಾವು ಅರುಣ ಮುಹೂರ್ತ ಅಂತ ಹೇಳ್ತೀವಿ. ಈ 3 ಮುಹೂರ್ತಗಳಲ್ಲಿ ಯೋಗ ಮಾಡಿದ್ರೆ ಅವನ ಕಾಯಿಲೆ ಬರಲ್ಲ. ಅವರು ಅದನ್ನು ಪಾಲನೆ ಮಾಡಿದ್ದಾರೆ ಅವರು. ಇಲ್ಲ, 3 ಮುಹೂರ್ತಗಳಲ್ಲಿ 3 ಮುಹೂರ್ತಗಳನ್ನ ಯಾರು ಪಾಲನೆ ಮಾಡ್ತಾರೋ ಅವ್ರಿಗೆ ಕಟ್ಟಿತ ಬಿಟ್ಟು ಅವನು ಯೋಗಿ, ಮಾಸ್ಟರ್ ಯೋಗಿ ಅಂತ ಹೇಳಿದರು, ಯೋಗ ಋಷಿ ಅಂತ ಹೇಳ್ತೀವಲ್ಲ, ಹಾಗೆ ಅವ್ರಿಗೆ ಅಲ್ಲಿ ಸಿದ್ಧಿ ಆಗ್ಬಿಡ್ತದೆ. ಅದು ಸಿದ್ಧಿಸ್ಬೇಕದು. ಅದಕ್ಕೆ ಏನು ಮಾಡ್ಬೇಕು, ನಮ್ಮ ದೇಹದಲ್ಲಿ ಯಾಕೆ ರಾಜ್ಕುಮಾರ್ ಕಾಯಿಲೆ ಬರಲಿಲ್ಲ, ಯಾಕೆ ಗುಳಿಗೆ ತೊಗೊಳ್ಳಿಲ್ಲ, ಯಾಕೆ ಇಂಜೆಕ್ಷನ್ ತೊಗೊಳ್ಳಿಲ್ಲ, ಯಾಕೆ ಅಷ್ಟೊಂದು ಸ್ಟ್ರಾಂಗ್ ಆದರು, ಯಾಕೆ ಅಷ್ಟು ಪಾತ್ರಗಳನ್ನ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವ್ರಿಗೇನಪ್ಪ ಅಂದರೆ ದೇಹದಲ್ಲಿ 4448 ಔಷಧಿಗಳ ಗಣಿ ಇದೆ. ಈ 4400 ಔಷಧಿಗಳು ಒಟ್ಟಿಗೆ ಕೆಲಸ ಮಾಡಿದಾಗ ಮನುಷ್ಯ ಎಲ್ಲ ಥರ ಕಾಯಿಲೆಗಳು ಔಟ್. ಇದು ರಾಜ್ಕುಮಾರ್ ರಾಜರಹಸ್ಯ. ನೀವೇನು ಹೇಳ್ತೀವಿ ಯೋಗ ರಹಸ್ಯ. ಈ ರಹಸ್ಯವನ್ನು ರಾಜ್ಕುಮಾರ್ಗೆ ಗೊತ್ತಿತ್ತು. ಎಲ್ಲ ಋಷಿ ಮುನಿಗಳು ಅವರಿಗೆ ಆಶೀರ್ವಾದ ಮಾಡಿದ್ರು. ಅದಕ್ಕೆ ಇವರು ಒಬ್ಬರು ದೇವದೂತ ಅಂತ ನಾನು ಹೇಳ್ತೀನಿ. ಯೋಗದೂತ ಮತ್ತು ದೇವದೂತ ಅಂತ ನನ್ನ ಅನಿಸಿಕೆ. ಇವ್ರು ಹೇಳಿದ್ದಕ್ಕೆ ನಿಮಗೆ ಒಂದು ಪ್ರಶ್ನೆ. ನಾನೆಲ್ಲ ಓದಿದ್ದೆ ರಿಸರ್ಚ್ ಮಾಡಬೇಕಾದ್ರೆ, ಅಣ್ಣವರು ಒಂದು ಅಷ್ಟುದ್ದ ಬಟ್ಟೆಯನ್ನು ತಗೊಂಡು ಬಾಯಲ್ಲಿ ಹಾಕಿ ಮತ್ತೆ ಅದು ವಸ್ತ್ರದೌತಿ ಅದ್ರ ಬಗ್ಗೆ ನನಗೆ ಹೇಳ್ಬೋದು? ನಾನು ನೋಡಿದ್ದೀನಿ ಸರ್. ವಸ್ತು ಸುಮಾರು 9 ಮೀಟರ್ ಇರ್ಬೋದು ಅಂತ ಕಾಣುತ್ತೆ. ಹೌದು 9 ಮೀಟರ್ಸ್ ಇರುತ್ತೆ. ಅಂದ್ರೆ 27 ಅಡಿ ಇರುತ್ತೆ. ಅಂದ್ರೆ ಅದಕ್ಕೊಂದು ಮೀನಿಂಗ್ ಇದೆ. ಯಾಕೆ 27 ಅನ್ನೋದಕ್ಕೊಂದು ಇದೆ ಲೆಕ್ಕ. ನಮ್ಗೆ ಟೋಟಲ್ ನಿಮ್ಮ ಗ್ರಹಗಳು ತಗೊಂಡ್ರೆ 27 ಬರ್ತವೆ. ನಕ್ಷತ್ರಗಳು 27 ನಕ್ಷತ್ರ ಇರುತ್ತೆ. 27 ಮೀಟರ್ ಅಂದ್ರೆ 9 ಮೀಟರ್ನ ಹಿಂಗೆ ಸುತ್ತಬಿಟ್ಟು ಅದನ್ನ ಇಟ್ಕೊಂಡಿರ್ತಾರೆ. ಬಿಳಿದು ಈ ಪಂಚದೆಲ್ಲ ಇರುತ್ತೆ, ತೆಳ್ಳು ಬೆಟ್ಟಿಗೆ ಇರ್ಬೇಕು, ಕೆಳುವುದು ಹೌದು. ಅದನ್ನ ನೀರಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟು ಅದನ್ನ ನುಂಗ್ತಾ ಹೋಗ್ತಾರೆ. ಬಟ್ಟೆ ಇದೇ ಥರ ಬಾಳೆಹಣ್ಣು ತಿಂದಂಗೆ. ನೀರಿಗಿಂತ ಹಾಲಲ್ಲಿ ಹಾಕ್ಬಿಟ್ರೆ ಇನ್ನೂ ಈಸಿಯಾಗಿ ಹೋಗುತ್ತದೆ. ಅದು ಕರೆಕ್ಟಾಗಿ ಹೋಗಿ ನಮ್ಮ ಇಡೀ ಕರುಳನ್ನು ಶುದ್ಧಿ ಮಾಡಿ ಅದನ್ನು ವಾಪಸ್ ತೆಗೆಯುತ್ತೆ. ಅಂದರೆ ಎಲ್ಲ ಮೆತ್ಕೊಂಡ್ಬಿಟ್ಟಿರ್ತದೆ. ಫುಲ್ ಹೋಗ್ಬಿಟ್ಟು ಎಲ್ಲ ಆದಮೇಲೆ ಅದನ್ನು ಒಂದೊಂದಾಗಿ ತೆಗಿತಾರೆ. ತೆಗೆದು ಅವಾಗ ಏನಾಗುತ್ತೆ, ಇಡೀ ದೇಹದಲ್ಲಿ ಏನು ಹೇಳ್ತೀವಿ ನಾವು ಈಗ ಟಾಕ್ಸಿಕ್ ಅಂತ ಹೇಳ್ತೀವಿ. ವಿಷಾನಿಲ ಬಾಡಿಲಿರೋ ಟಾಕ್ಸಿಕ್ ಹೋಗಬೇಕು ಅಂತ ಹೇಳ್ತೀವಿ. ಟಾಕ್ಸಿಕ್ ಅಂದರೆ ಯಾವುದು? ನಾವು ಏನೇನೋ ತಿಂತೀವಿ, ಏನೋ ಮಾಡ್ತೀವಿ. ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಯಾಕಾಗುತ್ತೆ? ಆ ವೇನ್ಸ್ಗಳಲ್ಲಿ ಬ್ಲಡ್ ಹೋಗ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ಈ ಪೈಪಲ್ಲಿ ಪಾಚಿ ಕಟ್ಕೊಂಡು ನೀರು ಹೋಗಲ್ವಲ್ಲ, ಆ ರೀತಿ ಇದೆಲ್ಲ ಏನು ಮಾಡುತ್ತೆ, ಆ ಕೆಲಸ ಮಾಡಿಸುತ್ತೆ. ಇವೆಲ್ಲ ಕ್ಲೀನ್ ಮಾಡಿ ಯಾವಾಗ ನರ ನಾಡಿಗಳಲ್ಲಿ ಆ ಚೈತನ್ಯ ಬರುತ್ತೆ, ಮುಖದಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಯಾಕೆ ರಾಜ್ಕುಮಾರ್ ಅವ್ರ ಫೇಸು ಸುಮಾರು 70-75 ಆದರೂ ಕೂಡ ಅವ್ರಿಗೆ ಕೆನ್ನೆ ಇನ್ನೂ ಹೊಳಿತಾ ಇತ್ತು ಅಂದರೆ ಏನು ಕಾರಣ? ಅವ್ರು ಯಾವುದು ಕ್ರೀಮು ಬಳಸಿ ಅಥವಾ ಮೇಕಪ್ ಇಲ್ಲ ಅವರು. ಕಾರಣ ಏನು? ಇದೆಯಲ್ಲ ಈ ಬೇಸಿಕ್ಸು. ಈಗ ನೀವೆಲ್ಲ ರಾಜ್ಕುಮಾರ್ ಆಗಬೇಕು ಅಂತ ಹೇಳಿದ್ರೆ ನುಂಗ್ರಪ್ಪ 9 ಮೀಟರ್ ಬಟ್ಟೆ, 1 ಲೀಟರ್ ನೀರು ಕುಡಿದು ವಾಂತಿ ಮಾಡಬೇಕಲ್ಲ. ಆಮೇಲೆ ಆ ಮೂಗಲ್ಲಿ ಅದು ನಮ್ಮ ಜಲನೇತಿ ಸೂತ್ರನೇತಿ ನೀರು ಇಲ್ಲಿ ಬಿಟ್ಟು ಈ ಕಡೆಯಿಂದ ಬಿಡೋದು, ಈ ಕಡೆಯಿಂದ ಬಿಟ್ಟು ಈ ಕಡೆಯಿಂದ ತೆಗೆಯೋದು. ಕಂಪ್ಲೀಟ್ ನಿಮ್ಮ ನಾಸ್ಟ್ರಲ್ಸ್ ಕ್ಲಿಯರ್ ಆಗ್ತದೆ. ಎವ್ರಿಥಿಂಗ್. ಏನು ಉಸಿರು ಹೋಗ್ಬೇಕು ಬರಬೇಕಾದ್ರೆ ಇದೊಂದೇ ತಾನು ರೂಟ್ ಇರೋದು. ಈ ರೂಟ್ನ ಕ್ಲಿಯರಾಗಿ ಇಡಬೇಕಲ್ಲ. 2 ರೂಟ್, ಒಂದಿಲ್ಲಿ. ಹೌದು. ಆಮೇಲೆ ಅವ್ರು ಹಾಡಬೇಕಾದ್ರೆ ಉಜ್ಜಾಯಿ ಹೆಚ್ಚು ಕಡಿಮೆ ಆಯ್ತು ಅಂದರೆ ಗಂಟ್ಲಲ್ಲಿ ಬಿಗಿ ಹಿಡಿದು ಹಾಡುವಂಥದ್ದು ಉಜ್ಜಾಯಿ ಪ್ರಾಣಾಯಾಮ ಅಂತ ಮಾಡ್ತಾರೆ. ಬಾಯಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂದರೆ ಶಿಥಿಲಿ ಅಂತ ಮಾಡ್ತಾರೆ. ಶಿಥಿಕಾರಿ ಅಂತ ಮಾಡ್ತಾರೆ. ಇವೆಲ್ಲ ನಮ್ಮಲ್ಲಿ ಇದೆ, ನಮ್ಮದೇ ದೇಶದ್ದು ಇವೆಲ್ಲ. ಆದರೆ ಇದು ಬೇರೆ ದೇಶದವ್ರು ಪುಸ್ತಕ ಬರೆದ್ರೆ ಓದ್ತೀವಿ.
ನಮ್ಮಲ್ಲಿ ಯಾರೊಬ್ರು ನಾರಾಯಣಾಚಾರ್ಯ ಅಥವಾ ಇನ್ನೊಬ್ರು ಸಿದ್ಧಪ್ಪ ಕರೆದ್ರೆ ಬರೆದಿದ್ರೆ ರಮೇಶ್ ಓದಲ್ಲ ಓದಲ್ಲ. ನಮ್ಮ ಪ್ರಾಬ್ಲಮ್ ಅದು. ನೀವು ನೇರವಾಗಿ ನೋಡಿದ್ದೀರ? ನೋಡಿದ್ದೀನಿ, ನಾವು ಮಾಡಿದೀವಿ, ಮಾಡ್ತೀವಿ, ನಾವು ಮಾಡ್ತೀವಿ. ಹೌದು. ಅಣ್ಣವ್ರು ಮಾಡೋದು ನೋಡಿದ್ದೀವಿ. ಅದು ದೌತಿ, ಇದು ನೇತಿ. ನೇತಿ ಇದು ದೌತಿ ಬಟ್ಟೆ, ನೇತಿ ಒಂದು ಜಲನೇತಿ. ಇದಿದೆ. ನಾವಿವೆಲ್ಲ ನೀರು ಮಾಡ್ತೀವಿ ಸರ್, ಹಾಕೊಂಡು ಎಲ್ಲ ಮಾಡ್ತೀವಿ. ಈ ಮೂಗಿಗಾಗಿ ಬರುತ್ತೆ, ಹೀಗೆ ಹಾಕಿದ್ರೆ ಈ ಮೂಗಿಗಾಗಿ ಬರುತ್ತೆ. ಅದು ಹೆಂಗಿತ್ತು ಸರ್ ನೀವು ನೋಡ್ಬೇಕಾದ್ರೆ? ಅದು ನಿಮ್ಗೆ ಅನ್ಸಿದ್ದೇನು ಆ ಮೂಮೆಂಟಲ್ಲಿ? ನಾವು ಭಯ ಆಗ್ತಾ ಇತ್ತು, ಏನಕ್ಕದೆ ಸುಮ್ಮನೆ ನುಂಗ್ತಾ ಇರ್ತಾರಲ್ಲ ಇದು ಅಂತೇಳಿ, ಹ್ಯಾಕ್ ಸಾಧ್ಯ ಇದು ಅಂತೇಳಿ. ಆಮೇಲೆ ನಾವು ಯೋಗ ಮಾಸ್ಟರ್ಗೆ ನಾಯಕರ ಜೊತೆ ಸ್ವಲ್ಪ ನಮ್ಗೆ ಅವ್ರ ಜೊತೆ ಒಡನಾಟ ಚೆನ್ನಾಗಿತ್ತು. ಇಲ್ರಿ ಅಪ್ಪವ್ರೆ ಅದೆಲ್ಲ ಅವರು ಬೇರೆ ಅಪ್ಪವ್ರೆ ಅವರು ಅಂತೇಳಿ ಒಂದೇ ಒಳ್ಳೆ ಒಂದಿಷ್ಟುದ್ದ ಬಟ್ಟೆ ಅನ್ಸುತ್ತಾ? 9 ಮೀಟರ್ ಲೆಕ್ಕ 27 ಅಡಿ. 27 ಸರ್, 9 ಗ್ರಹಗಳು 27 ನಕ್ಷತ್ರಗಳ ಲಿಂಕ್ ಅದು ನಮ್ಮ ದೇಹದಲ್ಲಿ ಅದಿದೆ. ಅದೇ ಹೇಳಿದ್ ನಾನು, ಏನು ನಮ್ಮ ನಕ್ಷತ್ರ ಇದೆ 27 ನಕ್ಷತ್ರಗಳಿದೆ, ಅದಕ್ಕೆ ಏನೇ ಅಲ್ಲಿ ಬ್ರಹ್ಮಾಂಡದ ಏನೇನಿದೆ ಅದು ಬಾಡಿಲಿದೆ. ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ, ಅಲ್ಲಿ ಏನಿದೆ ಅಲ್ಲಿ ಅದು ಇಲ್ಲಿದೆ ಅಂತ ಅರ್ಥ. ಅದು ಅಷ್ಟನ್ನು ನುಂಗಿ ಮತ್ತೆ ಅದನ್ನ ಆಚೆ ತಂದು ಅದಕ್ಕೆ ನಾವು ಯಾವ್ದಾರು ನಮಸ್ಕಾರ, ಈಗ ನೀವು ನಮಸ್ಕಾರ ಮಾಡೋದು ನಾವೇನು ಮಾಡ್ತೀವಿ, ನಮಸ್ಕಾರ ಸರ್ ಅಂತೇಳಿ. ಯಾವುದಕ್ಕೆ ನಮಸ್ಕಾರ ಮಾಡ್ತೀವಿ? ನಿಮ್ಗಲ್ಲ, ನಮ್ಮಲ್ಲಿ ಆತ್ಮಕ್ಕೆ. ಒಳಗಡೆ ಆತ್ಮ ಇದೆ, ಅದಕ್ಕೆ ನಮಸ್ಕಾರ ಮಾಡೋದು. ಅದಕ್ಕೆ ತಾನೇ ಈ ಶಿವನಿಗೆ ಹಿಂಗೆ ಅಂದ ತಕ್ಷಣ ಆಂಜನೇಯ ಹಿಂಗೆ ಓಪನ್ ಮಾಡೋದಕ್ಕೆ ಆತ್ಮಲಿಂಗ ತಗೊಡ್ತಾರೆ, ಆತ್ಮ ರಾಮ ಅಂತ ಕರೀತಾರೆ. ಯಾಕೆ ಹೇಳಿದ್ರೆ ಅಲ್ಲೇ ಹಾಕಿರ್ತಾರೆ ಅವರು. ದಟ್ ಈಸ್ ದ ಪ್ಲೇಸ್. ಎಸ್ ಎಸ್ ನಿಜಕ್ಕೂ ನೀವು ನೀವು ಮಾಡಿದ್ದೀರಾ, ನೀವು ಕಲಿಸ್ತಾ ಇರ್ತೀರಾ. ಅಣ್ಣವರು ಅದನ್ನ ಕಲಿತು ಅದನ್ನ ಮಾಡೋದು ಇಲ್ಲ, ಆ 50ನೇ ವಯಸ್ಸಲ್ಲಿ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ನಾವು ಮಾಡೋಕ್ಕಾಗಲ್ಲ. ಅಂದು ಅವ್ರಿಗೆ ಏನು ಹೇಳ್ತೀವಿ, ಯೋಗ ಕರ್ಮಸು ಕೌಶಲಂ, ಅವ್ರಿಗೆ ಆಸಕ್ತಿ ಬಂತು. ಬೇರೆ ಎಲ್ಲ ದೇವರುಗಳು, ದೇವತಾ ಪುರುಷರುಗಳು, ಋಷಿಗಳು, ಸನ್ಯಾಸಿಗಳು, ಗುರೂಜಿಗಳು, ಸ್ವಾಮೀಜಿಗಳು ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಆಗಿದ್ದಾಗ ಸಹ ಅವರು ಕರ್ನಾಟಕದ ಇನ್ನೊಬ್ಬ ದೇವದೂತ. ಈಗ ಹೇಗೆ ನಾವು ಶಂಕರಾಚಾರ್ಯ, ರಾಮಾಚಾರ್ಯ ಅಂತ ಹೇಳ್ತೀವಿ, ಅವರು ಅದಕ್ಕೆ ಬದಲಿಲ್ಲ. ಯಾಕಂದರೆ ಸಿನಿಮಾ ಕಲಾವಿದರಾಗಿ ಸಿನಿಮಾ ಜಗತ್ತಲ್ಲಿ ಇದ್ದಿದ್ದರಿಂದ ನಾವು ಆ ರೀತಿ ಅವ್ರನ್ನ ನೋಡೋಕ್ಕಾಗಲ್ಲ. ಬಟ್ ನಾವು ನೋಡ್ತೀವಿ, ಬೇರೆಯವ್ರು ಹೆಂಗೆ ನಮ್ಗೆ ಗೊತ್ತಿಲ್ಲ. ಅವ್ರು ಸಿನಿಮಾ ಆ್ಯಕ್ಟರ್ ಅಂದ್ಬಿಡ್ತೀವಿ. ಸಿನಿಮಾ ಆ್ಯಕ್ಟ್ರ್ ಅಲ್ಲ ಅವರು ಕಲಾ ಆರಾಧಕ. ಈಗ ಕಲಾವಿದ ಅಂದರೆ ಕಲಾ ಆರಾಧಕ, ಎಲ್ಲ ಕಲೆಗಳನ್ನು ಮೀರಿಸುವ ವ್ಯಕ್ತಿ. ಇವ್ರಿಗೆ ನೋಡಿ, ಕರ್ನಾಟಕದಲ್ಲಿ ಇದೆ ಯಾವುದೇ ಒಂದು ಸಿನಿಮಾ ರಂಗದಲ್ಲಿ, ಭಾರತೀಯ ಸಿನಿಮಾ ರಂಗ ಇರ್ಬೋದು, ವಿದೇಶ ಹಾಲಿವುಡ್ ಇರ್ಬೋದು, ಟಾಲಿವುಡ್ ಇರ್ಬೋದು, ಬಾಲಿವುಡ್ ಇರ್ಬೋದು, ಯಾವುದಲ್ಲೂ ಯಾರೂ ಇಲ್ಲ. ಇದೇ ವ್ಯಕ್ತಿನೇ ಮೇರು ವ್ಯಕ್ತಿ. ಈ ವ್ಯಕ್ತಿ ಯಾಕೆ ಹಂಗಾಗ್ತಾರೆ ಅಂತ ಹೇಳಿದ್ರೆ, ವಿಶ್ವಮಾನ್ಯವನ್ನು ಪಡ್ಕೊಂಡಂಥ ವ್ಯಕ್ತಿ ಇವರು. ಇವ್ರಿಗೆ ಎಲ್ಲ ಸಿದ್ಧಿಸ್ಬಿಡ್ತು. ಯೋಗ ಬಂತು, ಸಂಗೀತ ಬಂತು, ಕಲೆ ಬಂತು, ಆಧ್ಯಾತ್ಮ ಬಂತು, ಸರಳತೆ ಬಂತು, ಪ್ರಕೃತಿ ಯೋಗಿ ಇವರು. ಈಗ ಅಮ್ಮಾಜಿ ಹೇಳ್ದಂಗೆ ವೀರಪ್ಪ ಜೊತೆ ಕಾಡಿಗೆ ಹೋದಾಗ ಕಾಡಲ್ಲಿ ಅವ್ರು ಏನು ಭಯ ಪಡಲಿಲ್ಲ. ಆ 3 ತಿಂಗಳು ಭೀಮನ ಅಮಾವಾಸ್ಯೆಯಿಂದ ಮಹಾಲಯ ಅಮಾವಾಸ್ಯೆಗೆ 108 ದಿವಸ ನೋಡು, ಅವ್ರು ಅರಣ್ಯವಾಸವನ್ನು ಮಾಡ್ಬಿಟ್ರು, ಸನ್ಯಾಸವನ್ನು ಸ್ವೀಕರಿಸ್ಬಿಟ್ರು. ಆ ವ್ಯಕ್ತಿ ಅಲ್ಲಿ ಹೆಂಗಿದ್ರು ಅಂದರೆ ಅವ್ರಿಗೆ ಮಂಡಿ ನೋವಿತ್ತಾಗ ಅವ್ರು ಸುಧಾರಿಸ್ಕೊಂಡು ಅವ್ರು ಚೆನ್ನಾಗಿ ಹಣ್ಣುಗಳು ತಿನ್ಕೊಂಡು, ಅದಕ್ಕೆ ಹೇಳ್ತೀವಿ ನೋ ಆಯಿಲ್ ನೋ ಬಾಯಿಲ್, ಎಣ್ಣೆ ರಹಿತವಾಗಿ ಬೇಯಿಸದೇ ಇರೋಂಥ ತರಕಾರಿಗಳು ಅದು ತಿಂದರೆ ಮನುಷ್ಯ ತುಂಬ ಸ್ಟ್ರಾಂಗ್ ಆಗ್ತಾನೆ. ಹಾಗೆ ಎತ್ತು ಬಿಸಾಕ್ತಾನೆ ಅಂದರೆ ಹಣ್ಣು ತಿನ್ನಬೇಕು, ಸೊಪ್ಪು ತಿನ್ನಬೇಕು, ರಾಗಿ ಮಿಲೆಟ್ಸ್ ತಿನ್ನಬೇಕು, ಸಿರಿಧಾನ್ಯಗಳನ್ನ ತಿನ್ನಬೇಕು. ಅದು ತಿಂದರೆ ಮನುಷ್ಯ ಖಂಡಿತ ಆಗ್ತದೆ. ಈಗ ನಾವು ಅಷ್ಟೇ, ನಾವು ಮಾತ್ರೆಗಳನ್ನ ಉಪಯೋಗಿಸೋದೇ ಇಲ್ಲ. ತುಂಬ ಕಡಿಮೆ 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 ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಪವಾಸ, ಇಲ್ಲ ಅಂತ ಹೇಳಿದ್ರೆ ಹಣ್ಣು, ತರಕಾರಿ. ನಮ್ಗೆ ಜ್ವರ ಬಂದರೂ ನಾವು ಬೇಗ ರಿಕವರ್ ಆಗ್ತೀವಿ. ಕಾರಣ ಏನಪ್ಪ ಅಂದರೆ ಯೋಗ ಪವರ್. ಸೊ ಹಾಗಾಗಿ ರಾಜ್ಕುಮಾರ್ ಅವರು ನಮ್ಮ ಕರ್ನಾಟಕದ, ನಮ್ಮ ಭಾರತದ, ವಿಶ್ವದ ಮಹಾನ್ ಯೋಗಿ ಮತ್ತು ತ್ಯಾಗಿ. ಅಂಥ ಯೋಗಿ ತ್ಯಾಗಿ ಇನ್ನೆಲ್ಲೂ ನಾವು ನೋಡಿಲ್ಲ. ನಾವು ನೋಡಿದ್ದು ಯಾರನ್ನಂದರೆ BK ಸಯ್ಯಂಗಾರು ನೋಡಿದ್ದೀವಿ, ಮಲ್ಲಾಡಳ್ಳಿ ಸ್ವಾಮೀಜಿಗಳು ನೋಡಿದ್ದೀವಿ. ಕರ್ನಾಟಕದ ಮೇರು ಪುತ್ರರು ಇವರು. ಒಂದು ಕಡೆ BK ಸಯ್ಯಂಗಾಡಿ ಇಲ್ಲೇ ಕೋಲಾರದಿಂದ ಹುಟ್ಟಿ ಅವರು ಇದಕ್ಕೆ ಹೋಗ್ತಾರೆ, ವಿಶ್ವಕ್ಕೆ ಹೋಗ್ತಾರೆ. ಅದೇ ಮಲ್ಲಾಡಳ್ಳಿ ಸ್ವಾಮಿಗಳು ಕೇರಳದಿಂದ ಬಂದು ಕರ್ನಾಟಕದಲ್ಲಿ ಮಾಡಿಕೊಂಡು ಅವ್ರು ಮಂತ್ರಾಲಯಕ್ಕೆ ಹೋಗಿ ಮಂತ್ರಾಲಯದಲ್ಲಿ ಆಶೀರ್ವಾದ ಪಡ್ಕೊಂಡ್ಬರ್ತಾರೆ. ಅವಾಗಲೇ ಅವರು ರಾಘವೇಂದ್ರ ಸ್ವಾಮಿಗೆ ಆಗುವಂಥದ್ದು, ಅವ್ರು ಮಲ್ಲಾಡಿ ರಾಘವೇಂದ್ರ ಸ್ವಾಮಿಗಳು. ಈ ಥರ ಮಹಾನ್ ವ್ಯಕ್ತಿಗಳು ಕರ್ನಾಟಕದಲ್ಲಿದ್ದಾರೆ. ನಮಗೆಲ್ಲ ನಾನು ಹೇಳ್ದಂಗೆ ಆಂಜನೇಯ, ತಿರುಕ, ಆಂಜನೇಯ, ನೀವು ಯಾರು ನೋಡೋಕ್ಕೆಲ್ಲ ಕರ್ನಾಟಕದವರೇ. ನಾವು ಪುಣ್ಯವಂತರು ಕರ್ನಾಟಕದವರು. ಎಷ್ಟು ಪುಣ್ಯ ಇದೆ ಅಂದರೆ ಇಲ್ಲಿ ಹೇಳೋಕ್ಕೆ ಆಗಲ್ಲ. ದೊಡ್ಡ ಇನ್ನೊಂದ್ಸರಿ ಮಾತಾಡೋಣ, ದೊಡ್ಡ ಎಪಿಸೋಡ್ ಮಾಡೋದನ್ನ. ಸೊ ಹಾಗಾಗಿ ರಾಜ್ಕುಮಾರು ನಮಗೆ ಮೇರು ನಟ, ವರನಟ ಅವೆಲ್ಲದಕ್ಕಿಂತ ಮನಾಗಿ ದೇವದೂತ, ಯೋಗ ದೇವದೂತ ಅಂದರೆ ಸರಿಯಾದ ಪದ ಅಂತ ನನ್ನ ಅನಿಸಿಕೆ. ನನಗೆ ರೋಮಾಂಚನ ಆಗ್ತಿದೆ. ನಾನು ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನ ರೂಮ್ಗಳೆಲ್ಲ ಎದ್ದು ನಿಂತ್ಕೊಳ್ತೀನಿ. ನನಗೂ ಹಂಗೆ ರೋಮಾಂಚನ. ಯಾಕಂದರೆ ಅಷ್ಟು ಪವರ್ ಇದೆ ರಾಜ್ಕುಮಾರಲ್ಲಿ. ನೀವು ನಾನು ಸಮಾಧಿ ಹತ್ರ ಹೋಗ್ತೀನಿ, ನಾನು ಸಮಾಧಿನಲ್ಲ, ಅದು ಪುಣ್ಯಧಾಮ ಅಂತ ಹೇಳ್ತೀನಿ. ಪುಣ್ಯಭೂಮಿ, ಪುಣ್ಯಧಾಮ. ಅಲ್ಲಿಗೆ ಹೋದಾಗ ಒಂಥರ ಖುಷಿ ಅನಿಸುತ್ತೆ. ಅಲ್ಲಿ ಹೋದಾಗ ಏನೋ ಒಂಥರ ಕೂತ್ಕೋಬೇಕು ಅನಿಸುತ್ತೆ, ಮಾತಾಡ್ಬೇಕಂತ, ರಾಜ್ಕುಮಾರ್ ಜೊತೆ ಮಾತಾಡಬೇಕು ಅನಿಸುತ್ತೆ. ಅಂಥ ಯೋಗಿ ನಾವು 2 ಸಾರಿ ಅವ್ರು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಅವರು ನಮಗೆಲ್ಲ ಆಶೀರ್ವಾದ ಮಾಡಿ ಇದೆಲ್ಲ ಮಾಡಿದ್ದಾರೆ. ಆ ಪವರ್ ನಮಗೂ ಬಂದಿದೆ. ಹಾಗಾಗಿ ರಾಜ್ಕುಮಾರ್ ದೇವದೂತ ಅಂತ ನಾನು ಹೇಳ್ಕೊಳ್ತೀನಿ. ಅಮ್ಮ ಒಂದಷ್ಟು ವಿಚಾರಗಳನ್ನ ಹೇಳ್ತಾ ಇದ್ರಿ, ದಯವಿಟ್ಟು. ನಾವು ಯಾರಾದರೂ ಕ್ಲಾಸಿಗೆ ಬರ್ತಾರಲ್ಲ, ನಾನು ಹೇಳ್ತೀನಿ
ನಿಮ್ಮ ಮನೆಯಲ್ಲಿ ಏನು ವ್ಯವಹಾರ ಇದ್ದರೂ ಅದನ್ನು ಅಲ್ಲೇ ಬಿಟ್ಟುಬಿಡಿ. ಕ್ಲಾಸಿಗೆ ಬರುವಾಗ ಇಟ್ಸ್ ಲೈಕ್ ಎ ಟೆಂಪಲ್, ಯೋಗ ಕ್ಲಾಸ್ ಅಂತ ಹೇಳೋದು. ಆ ಏನು ವ್ಯವಹಾರ ಇಲ್ಲಿ ಬೇಡ. ಯಾಕೆ ಮನಸ್ಸು ಸ್ವಲ್ಪ ಶಾಂತಿ ನೆಮ್ಮದಿ ಇರಲಿ ಅಂತ ನೀವು ಕ್ಲಾಸಿಗೆ ಬರೋದು. ಅದು ಬಿಟ್ಟು ಮನೆಯಲ್ಲಿ ಜಗಳ ಆಯಿತು, ಅಡುಗೆ ಏನು ರಾತ್ರಿ ಏನಪ್ಪ ಹೋಗಿ ಮಾಡಲಿ, ಮಕ್ಕಳು ಮರಿ, ಇದು ಸಂಸಾರದ ತಾಪತ್ರೆ. ಇದನ್ನೆಲ್ಲ ಬಿಟ್ಟು 1 hour ನಮಗೋಸ್ಕರ, ದಿಸ್ ಇಸ್ ಫಾರ್ ಅವರ್ ಸೆಲ್ಫ್. ಜೊತೆಗೆ ನಾವು ಚೆನ್ನಾಗಿದ್ದರೆ ಮನೆ ಸಂಸಾರ ಎಲ್ಲ ಗಂಡ ಹೆಂಡತಿ ಮಕ್ಕಳು ನೋಡ್ಕೋಬೋದು. ಅದಕ್ಕೆ ನಮ್ಮಲ್ಲಿ ಮೆಟ್ಲತ್ತಿ ಬರಬೇಕು. ಒಂದೊಂದು ಮೆಟ್ಲು ಹತ್ತುವಾಗಲೂ ಅದನ್ನು ಮರೆತು ಎಂಟ್ರಾಗುವಾಗ ಒಂದು ಶುದ್ಧ ಮನಸ್ಸು, ಒಂದು ಒಳ್ಳೆ ಮನಸ್ಸಿನಿಂದ ಬಂದುಬಿಡಿ. ಹಾಗೆ ಪ್ರೇಯರಿಂದ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಪ್ರೇಯರ್. ಯಾಕೆ ನಮ್ಮದು ಸ್ವಲ್ಪ ಮೈಂಡ್ ಕಾಮ್ ಆಗಲಿ ಅಂತ. ಆಮೇಲೆ ಪ್ರಾಣಾಯಾಮ, ಇವರು ಹೇಳಿದಾಗೆ ಕಪಾಲಭಾತಿ ಅಂತೆ, ನಾಡಿ ಶುದ್ಧಿ ಅಂತೆ, ಒಂದೊಂದು ಮುದ್ರೆಗಳಿದೆ. ಗ್ಯಾಸಿಗಿರೋ ಮುದ್ರೆ, ಇದು ಹೊಟ್ಟೆ ನೋವಿಗೆ, ಬ್ಯಾಕ್ ಪೇನಿಗೆ, ಇದು ಶುಗರಿಗೆ ಮತ್ತು BP-ಗೆ ಎಲ್ಲ ಮುದ್ರೆಗಳಿದೆ. ಮುದ್ರಾ ಯೋಗ ಅಂತ ಎಷ್ಟೊಂದು ಮುದ್ರೆ, ವಾಯು ಮುದ್ರಾ, ಆಕಾಶ ಮುದ್ರಾ, ಪೃಥ್ವಿ ಮುದ್ರಾ, ಜಲ ಮುದ್ರೆಗಳು. ಆನಂತರ ನಾಡಿ ಶುದ್ಧಿ ಅಂತ ಮಾಡ್ತೀವಿ. ನಾಡಿ ಶುದ್ಧಿ, ನಮ್ಮ ದೇಹದಲ್ಲಿ 72,000 ನಾಡೀಸ್ ಆರ್ ದೇರ್ ಇನ್ ಅವರ್ ಬಾಡಿ. 72,000 ನಾಡೀಸ್. ಎಲ್ಲದರಲ್ಲೂ ಪ್ರಾಣಶಕ್ತಿ ಹರಿಬೇಕು ಅಂತ. ಪ್ರಾಣಶಕ್ತಿ, ಅದಕ್ಕೆ ಪ್ರಾಣಸ್ಯ ಆಯಾಮ, ಎಕ್ಸ್ಪೆನ್ಷನ್ ಆಫ್ ಬ್ರೀದಿಂಗ್ ಮಾಡ್ತೀವಿ. ಅದು ಆನಂತರ ಸ್ವಲ್ಪ ಫಿಸಿಕಲ್ ಫಿಟ್ ಆಗಬೇಕಲ್ಲ, ಒಂದು ಸ್ವಲ್ಪ ಫಾರ್ವರ್ಡ್ ಬ್ಯಾಕ್ವರ್ಡ್ ಜಂಪಿಂಗ್, ಫಾರ್ವರ್ಡ್ ಬ್ಯಾಕ್ವರ್ಡ್, ಆ ಕಡೆ ಈ ಕಡೆ, ಇದು ಒಂದು ಸ್ವಲ್ಪ ಫಿಸಿಕಲ್ ಟು ಇನ್ಕ್ರೀಸ್ ದ ಫ್ಲೆಕ್ಸಿಬಿಲಿಟಿ ಆಫ್ ದ ಬಾಡಿ. ಯೋಗ ಮಾಡೋಕ್ಕೆ ಸ್ವಲ್ಪ ಬಾಡಿ ಫ್ರೀ ಆಗಬೇಕಲ್ವ, ಹಾಗೆ. ಆನಂತರ ಯೋಗ ಮಾಡೋದು. ಒಂದು ದಿವಸ ಆಸನ, ಒಂದು ದಿವಸ ಸೂರ್ಯ ನಮಸ್ಕಾರ, ಒಂದು ದಿವಸ ಚಂದ್ರ ನಮಸ್ಕಾರ, ಒಂದು ದಿವಸ ಗುರು ನಮಸ್ಕಾರ, ಹೀಗೆ ನಮಸ್ಕಾರಗಳೇ ಇದೆ ಮಾಡೋದು. ಆಸನಗಳು ಎಂಡಿಂಗ್ ವಿತ್ ಶವಾಸನ. ಶವಾಸನ ಅಂತ ಹೇಳಿದ್ರೆ ಮಲಗಿರೋದು ಮಾತ್ರ ಶವ ಥರ ಅಲ್ಲಾಡದೆ, ಮೈಂಡ್ ರಿಲ್ಯಾಕ್ಸ್ ಆಗಲಿ ಅಂತ. ಮೈಂಡ್ ಏನು ಟೆನ್ಷನ್ ಇದ್ದರೂ ತಗೋಬೇಡಿ, ಬರೀ ಬ್ರೀದಿಂಗನ್ನೇ ಗಮನಿಸ್ತಾ ಸ್ವಲ್ಪ ಒಬ್ಬೊಬ್ಬರು ನಿದ್ದೆ ಮಾಡಿಬಿಡ್ತಾರೆ. ಜಾಸ್ತಿ ಹೊತ್ತು ಅವರನ್ನು ಬಿಟ್ಟರೆ ನಿದ್ದೆ ಎಬ್ಬಿಸ್ಬೇಕು, ಎದ್ದೇಳ್ರಿ ಅಂತ. ಹಾಗೆ ಆ ಮೈಂಡ್ ರಿಲ್ಯಾಕ್ಸ್ ಆಗಬೇಕು. ನಿದ್ದೆ ಮಾಡದೆ ಎಚ್ಚರದಿಂದ ಇರಬೇಕು. ನಿದ್ದೆ ಮಾಡದೆ ಎಚ್ಚರದಿಂದ ಇದ್ದರೆ ಮೈಂಡಿಗೆ ರಿಲ್ಯಾಕ್ಸ್. ಹಾಗೆ ಪುನಃ ಎಂಡಿಂಗ್ ವಿತ್ ಪ್ರೇಯರ್. ಏನು ಹೇಳ್ತೀನಿ, ಹೋಗುವಾಗ ಹೋದ ತಕ್ಷಣ ಮನೆ ವ್ಯವಹಾರ, ನಿಮಗೆ ಅಂತ ಏನು ಮಾಡ್ಕೊಳಕ್ಕಾಗೋಲ್ಲ. ಮಕ್ಕಳು ಬಂದರು, ಗಂಡ ಬಂದರು, ಅಡುಗೆ ಆಗಿಲ್ಲ, ತಿಂಡಿ, ಈ ವ್ಯವಹಾರ ಇದ್ದಿದ್ದೆ. ಹಾಗಾಗಿ ಒಂದು ದಿವಸದಲ್ಲಿ 1 hour ಅಟ್ಲೀಸ್ಟ್ ಅಥವಾ 45 minutes ನಮಗೋಸ್ಕರ ನಾವು ಯೋಗ ಮಾಡಲೇಬೇಕು. ಏನು ಹೇಳಕ್ಕೆ ಬಂದರು ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಅವ್ರ ಮೇಲೆ 45 ಜನ ಇರ್ತಿದ್ರು. ಅಂದರೆ ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು 25 ನಿಮಿಷ ಅಥವಾ ಬೇಡ, ಒಂದು 90 ನಿಮಿಷ ನಿಮಗೋಸ್ಕರ ಇಟ್ಕೊಂಡು, ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಆಮೇಲೆ ನೀವು 6 ಗಂಟೆ ಆದಮೇಲೆ ಅದು ವ್ಯವಹಾರನೇ ಬೇರೆ. ವ್ಯವಹಾರ ಅಂದರೆ ಬೇರೆ ರೀತಿ. ನೋಡಿ, ಪ್ರಧಾನಿ ಮೋದಿ ಯೋಗ ಮಾಡುತ್ತಾರೆ, ಅವ್ರಿಗೇನು ಪುರುಸತ್ತಿದೆಯಾ? ಅಲ್ಲ, ಅವ್ರ ತಲೆಯಲ್ಲಿ ಎಷ್ಟು ಇರ್ಬೋದು ಅಲ್ಲ, ಇಡೀ ಇಂಡಿಯಾಕ್ಕೆ ಪ್ರೈಮ್ ಮಿನಿಸ್ಟರ್ ಇರುವಾಗ. ಆದರೂ ಅವರು ಯೋಗ ಮಾಡ್ತಾರಲ್ಲ, ಎಷ್ಟು ಕೂಲು, ಎಷ್ಟು ಕಾಮು, ಎಂಥ ಒಂದು ಡಿಶನ್ನು ಪ್ರತಿಯೊಂದರಲ್ಲೂ ಈಗಲೂ ಮಾಡ್ತಾರೆ ಅವರು 3 ಗಂಟೆಗೆ ಎದ್ದುಬಿಟ್ಟು. ಹಾಗೆ ಕೆಲವರು ಏನಾಗುತ್ತೆ, ವೆಯ್ಟ್ ರಿಡಕ್ಷನ್ ಆಗ್ತಾರೆ, ಕೆಲವರು ಆಗೋದಿಲ್ಲ, ಹೊಟ್ಟೆ ಸ್ವಲ್ಪ ದಪ್ಪ ಇರೋರಿಗೆ. ಅದಕ್ಕೆ ಫುಡ್ ಈಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ನಾವು ಯೋಗದ ಜೊತೆಗೆ ಹೇಗೆ ತಿನ್ನಬೇಕು, ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಅದು ಗೊತ್ತಿರಬೇಕು ನಮಗೆ. ಇದೆಲ್ಲ ಒಂದು ಹೇಳಿದ್ನಲ್ಲ, ಒಂದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನ್ ವೆಜ್ ತಿನ್ನೋರಿಗೆ ಅಯ್ಯೋ ನೀವು ಬಿಟ್ಬಿಡಿ ಅಂತ ಹೇಳೋಕ್ಕಾಗಲ್ಲ, ನೀವು ತಿನ್ನಬೇಡಿ ಒಳ್ಳೆಯದಲ್ಲ ಅಂತ ಹೇಳೋಕ್ಕಾಗಲ್ಲ. ತಿನ್ನಿ. ಈಗ ದಿನ ತಿನ್ನೋರು ಒಂದು ವಾರಕ್ಕೊಂದ್ಸಲ ತಿನ್ನೋಕ್ಕೆ ಅಭ್ಯಾಸ ಮಾಡಿ ಸಾಕು. ಮೇಡಮ್ ಹೇಳ್ಬೇಕಾದ್ರೆ ಈ ಪ್ರಾಣಾಯಾಮ ಅಂತ ಮಾತಾಡೋದು, ನಾನೆಲ್ಲ ಓದಿದ್ದೆ ಅದನ್ನು. ಅಣ್ಣವರು ಪ್ರಾಣಾಯಾಮಕ್ಕೆ ಅಂತ ಮಲಗಿದಾಗ ಅಥವಾ ಈ ಶವಾಸನಗಳನ್ನು ಮಾಡಿದಾಗ ಒಂದು ಇಂಚು ಅರ್ಧ ಇಂಚು ಗಾಳಿಲಿ ತೇಲ್ತಾ ಇದ್ರಂತೆ, ಅಷ್ಟು ಇನ್ವಾಲ್ವ್ ಆಗ್ತಿದ್ರಂತೆ ಅಂತ ನಾನು ಓದಿದ್ದೀನಿ, ಕೇಳಿದ್ದೀನಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಈ ವೆಬ್ಸೈಟ್ಗಳಲ್ಲಿ. ಅದು ಹೆಂಗೆ ಸಾಧ್ಯ ಆಗಿತ್ತು? ಬಾಡಿ ಏನಾಗುತ್ತೆ ಅಂದರೆ ನಿಮಗೆ ದೇರ್ ಇಸ್ ಎ ಸೈನ್ಸ್ ಬಿಹೈಂಡ್ ದಟ್. ಅದು ಓಕೆ. ಯೋಗದಲ್ಲಿ ಏನಾಗುತ್ತೆ, ಸೈನ್ಸ್ ಅದು. ಪ್ರಾಣಾಯಾಮ ಮಾಡ್ತಾ 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 ಏನಾಗುತ್ತೆ ಅಂತ ಹೇಳಿದ್ರೆ ದೇಹ ಬಂದು ಹಗುರ ಆಗ್ತಾ ಹೋಗ್ತದೆ, ಲಂಗ್ ಕೆಪಾಸಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಹೇಗಾಗುತ್ತೆ ಅದು ಅಂತೇಳಿ
ಮೊದಲೆಲ್ಲ ಋಷಿಗಳು ಏನು ಮಾಡ್ತಾಯಿದ್ರು, ಇಲ್ಲಿ ಕೂತಿದ್ದರು ಇನ್ನೂ ಸರಿ ಅಂದರೆ ಅಲ್ಲಿ ಆ ಬೆಟ್ಟದಲ್ಲಿ ಹೋಗಿರೋರು, ಅಲ್ಲಿಂದ ಇವೆಲ್ಲ ರಿಯಲ್. ಕಾರಣ ಯಾಕೆ ಅಂದರೆ ನಿಮಗೆ ಲಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗಬೇಕು. ನಿಮಗೆ ಮನುಷ್ಯನಿಗೆ ಮೇನ್ ಬೇಕಾಗಿರೋದು ಲಂಗ್ ಕೆಪಾಸಿಟಿ. ನೀವು ಇದೇ ಪ್ರಾಣಾಯಾಮ ಮಾಡಿದಾಗ ಏನಾಗ್ತದೆ, ನಿಮಗೆ ಉಸಿರು ತಗೊಳ್ತೀರಾ, ತುಂಬ ದೀರ್ಘವಾಗಿ ಉಸಿರು ತಗೊಂಡು ತುಂಬ ಕಡಿಮೆ ಆಗಿಬಿಡೋದು, ಬಿಡ್ತಾ ಬಿಡ್ತಾ ಏನಾಗುತ್ತೆ ಅದು ಅಭ್ಯಾಸ ಆಗಿ ಬಾಡಿ ಡೆನ್ಸಿಟಿ ಕಡಿಮೆ ಆಗೋಗುತ್ತೆ. ಬಾಡಿ ಡೆನ್ಸಿಟಿ ಕಡಿಮೆ ಆಗುತ್ತೆ. ಯಾವ ಲೆವೆಲ್ಗೆ ಕಡಿಮೆ ಆಗುತ್ತೆ ಅಂದರೆ ಗಾಳಿಲಿರೋ ಡೆನ್ಸಿಟಿಗೂ ಬಾಡಿ ಡೆನ್ಸಿಟಿಗೂ ನೀವು ಕಂಪೇರ್ ಮಾಡಿದ್ರೆ ಬಾಡಿ ಡೆನ್ಸಿಟಿ ಕಡಿಮೆ ಮಾಡಿದಾಗ ಇದು ಫ್ಲೈ ಆಗುತ್ತೆ. ಓಕೆ, ದಿಸ್ ಈಸ್ ದ ಸೈನ್ಸ್. ಅದು ಎಕ್ಸಾಕ್ಟಾಗಿ ನೀವು ಯಾವುದೇ ನೋಡಿದ್ರು ಇದನ್ನು ನೀವು ಅರ್ಥ ಆಗ್ತದೆ ಹೇಗೆ ಅಂತ. ಈಗ ಒಂದು ಸರಿ ಹಳೆ ನಾವೆಲ್ಲ ನೋಡಿ ದೇವಮಾನವರಲ್ಲಿ ಹಿಂಗೆ ಅಂದ್ಕೊಂಡು ಹೋದ ತಕ್ಷಣ ಅಲ್ಲಿ ಹೊರಟೋಗ್ತಾರೆ. ಅದು ಸುಳ್ಳಲ್ಲ, ಅದು ಯಾವುದಕ್ಕೂ ಒಂದು ಕಾಲ್ಪನಿಕವಾಗಿ ತೋರಿಸಿರೋದಲ್ಲ. 1000 ವರ್ಷ ಯೋಗ ಮಾಡಿದರು ಅಂತಾರೆ, ಒಂಟಿ ಕಾಲಲ್ಲಿ 2000 ವರ್ಷ ಯೋಗ ಮಾಡಿದರು ಅಂತಾರೆ ಭಗೀರಥ ಮಹರ್ಷಿ. ಅವರೆಲ್ಲ ಮಾಡಿದ್ದಾಗೆ ಅವರೆಲ್ಲ ಯಾರಪ್ಪ ನಾವು ಒಂದು 2 ನಿಮಿಷ ನಿಂತ್ಕೊಳ್ಳೋಕ್ಕಾಗಲ್ಲ ಅಂದರೆ ಅದು ನಮ್ದದು. ಬಟ್ ಅವರು ಅಷ್ಟು ವರ್ಷ ಮಾಡಿದವರು ಲೋಕಕ್ಕೆ ಕೊಟ್ಟೋಗಿದ್ದಾರೆ, ಈ ಥರದ್ದೆಲ್ಲ ಮಾಡಿ ನಿಮ್ಗೆ ಒಳ್ಳೇದಿದೆ ಅಂತ. ಅಣ್ಣವರು ಆ ಪದ್ಮಾಸನ ಕೂತಿದ್ದು ಹೌದು, ಅವ್ರಿಗೆ ಆ ಥರದ ವಿಷಯಗಳೆಲ್ಲ ಕೆಲವೆಲ್ಲ ನಿಗೂಢವಾಗಿತ್ತು. ಅದು ಕೆಲವೆಲ್ಲ ವಿಷಯಗಳು ಕೆಲವೆಲ್ಲ ನಿಗೂಢವಾಗಿತ್ತು. ಅವರು ಭಾಳ ಕೊನೆಯಲ್ಲಿ ಏನಾಯಿತು ಅಂದರೆ ನಿಮಗೆ ಆತ್ಮ ಅಂತ ಬಂತು ನೋಡಿ. ಇದು ನಿಮ್ಗೊಂದು ಹೊರಡೆ ಹೌದು, ಆತ್ಮ. ಈ ಯೋಗದಲ್ಲಿ ಇನ್ವಾಲ್ವ್ ಆಗ್ತಾ 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 ಹೋಗ್ತಾ ಏನಾಗುತ್ತೆ ಅಂದರೆ ಅದು ರುಚಿ ಬೇರೆ, ಅದು ರುಚಿ ಬೇರೆ ಆಗುತ್ತೆ. ಒಳ್ಳೆಯ ಮಾಸ್ಟರ್ ಸಿಕ್ಕಿ ಆ ದಾರಿ ತೋರಿಸೋದಕ್ಕೆ ನೋಡಿ, ಅಂಥವ್ರು ಸಿಗ್ತಾರೆ. ಹೌದು, ಸಿಂಪಲ್, ಅದು ಬೇರೆ ಏನಿಲ್ಲ. ಅಂಥವ್ರು ಅದನ್ನು ನಿದರ್ಶನ ಮಾಡಲಿಕ್ಕೆ ಅಂಥವ್ರು ಸಿಗ್ತಾರೆ. ಯೋಗ ನಾಯಕರವ್ರು ಹೇಗೆ ಅಂತ ಹೇಳಿದ್ರೆ, ಅವ್ರ ತಂದೆಯವರು ಫಕೀರಪ್ಪ ಹೊನ್ನಪ್ಪ ನಾಯಕರಂತ ಯೋಗ ಮಾಸ್ಟರ್ ತಂದೆಯವರು. ಅವರು ಸಿದ್ಧಾರೂಢರ ಮಠದಲ್ಲಿ ಸಿದ್ಧಾರೂಢರಿಗೆ ಭಾಳ ಬೇಕಾದಂಥ ಭಕ್ತರು. ಅವರ ಸಿದ್ಧಾರೂಢರ ಆಶೀರ್ವಾದ ಒನ್ ಜೊತೆಲಿದ್ದವರು, ಅವ್ರ ಜೊತೆ ಅನುಯಾಯಿಗಳಾಗಿದ್ದವರು ಅವರೆಲ್ಲ. ಅವ್ರ ಮಗ ಇವರು ಯಾರೂ ಬೇರೆಯವರಲ್ಲ, ಯಾವ ನಾಯಕರವ್ರು ಬೇರೆ ಯಾರೂ ಅಲ್ಲ, ಆ ತಂದೆಯವ್ರ ಮಗ ಅವರು FH ನಾಯಕರು. ಅವ್ರಿಗೆ ಸಿದ್ಧಾರೂಢರು ಆಶೀರ್ವಾದ ಮಾಡ್ತಾರೆ. 33 ಇಯರ್ಸ್. ಇದು ನನಗೆ ಅವರು ಯೋಗ ಮಾಸ್ಟರ್ ಹೇಳಿದ್ದಾರೆ, ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು. ಸ್ವತಃ ಅವರೇ ನಿಮ್ಗೆ ಹೇಳಿದ್ದು. ಅವ್ರು ನನ್ನ ಹತ್ರ ಮಾತಾಡೋದು ವಿಷಯನ ನಾನು ಬೇಕಾದ್ರೆ ಅವ್ರ ವಿಷಯ ಮಾತಾಡ್ತಾ ಇದ್ದೆ. ರಾಜ್ಕುಮಾರ್ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಾ ಇದ್ರು. ಅವ್ರು ಯಾವ ಸ್ಟೇಜಲ್ಲಿ ಇವತ್ತು ಎಲ್ಲಿದ್ದಾರೆ ಅನ್ನೋದಕ್ಕೆ ಅವರು ದೇಹತ್ಯಾಗ ಮಾಡಿದ ಮೇಲೆ ಅವ್ರ ಹತ್ರ ಹಲವಾರು ಸರಿ ಮನೇಲಿ ಹೋದಾಗ, ಕರ್ಕೊಂಡೋಗಿ ಬಿಡ್ಲಿಕ್ಕೆ ಹೋದಾಗ, ಇತ್ಯರ್ಥ ಮಾಡ್ಲಿಕ್ಕೆ ಹೋದಾಗ ಮಾತಾಡೋ ವಿಷಯದಲ್ಲಿ ಈ ವಿಷಯಗಳೆಲ್ಲ ನಾವು ಮಾತಾಡಿದ್ದೀವಿ. ಅವ್ರು ಹೇಳ್ತಾರೆ, ಈ ಯುಗದಲ್ಲಿ ಬೇರೆ ಯಾರಿಗೂ ಅದನ್ನು ಸಂಪಾದನೆ ಮಾಡಲಿಕ್ಕಾಗಲ್ಲ. ಅವರೊಬ್ಬರು ಗಂಧರ್ವರು, ಅವರು ಇವಾಗ ಗಂಡು ಬೇರುಂಡು ಆಗಿದ್ದಾರೆ. ಅವ್ರು ಹೋಗಿ ಅವರು ಧ್ರುವತಾರಿಯಾಗಿದ್ದಾರೆ ಅನ್ನೋ ಪದನ ಅವ್ರು ಹೇಳಿದ್ದು ಪದಗಳು. ಇವೆಲ್ಲ ಹೇಳಿದ್ರೆ ಏನೋ ಹೇಳ್ತಾ ಇದ್ದಾರೆ ಅನ್ಬೋದು. ಅವರು ಯೋಗಿಗೆ, ಈಗ ನಾವು ಮಾತಾಡ್ತಿರೋ ಸಬ್ಜೆಕ್ಟು ಯೋಗ. ನಾವು ಯೋಗದ ಮಹತ್ತನ್ನ ಅರ್ಥ ಮಾಡ್ಕೊಂಡವ್ರು ಇದನ್ನೆಲ್ಲ ಅರ್ಥ ಮಾಡ್ಕೋಬೋದು. ನಾರ್ಮಲ್ ಆಗಿ ಹೇಳಿದವ್ರಿಗೆ ಇವೆಲ್ಲ ಏನ್ರಿ ಕತೆ ಅಂತ ಹೇಳ್ಬೋದು. ಅದು ನಾವೇನು ಮಾಡ್ಲಿಕ್ಕಾಗಲ್ಲ. ಅರ್ಥ ಆಗೋರ್ಗೆ ಅರ್ಥ ಆಗಲಿ, ಅರ್ಥ ಆಗದವ್ರಿಗೆ ಏನೂ ಮಾಡ್ಲಿಕ್ಕಾಗಲ್ಲ. ಅವ್ರು ಹೇಳ್ತಾ ಇರೋದು ಅವ್ರು ಆಲ್ರೆಡಿ ಹೋಗಿ ಧ್ರುವತಾರಿಯಾಗಿದ್ದಾರೆ ಅಂತ. ರಾಮಕೃಷ್ಣ ಪರಮಹಂಸ ಅವರೊಬ್ಬರು ಸ್ವಾಮೀಜಿ, ದೇವತಾ ಮನುಷ್ಯರಲ್ವ, ಅವರು ಹಾಗೆ ಹುಟ್ಟಿದ್ದಾರೆ. ಏನೂ ಹೊರಗೆ ಹೋಗಿ ಧರ್ಮ ಹೇಳೋಕ್ಕಾಗಿಲ್ಲ. ಆಯಿತಾ, ಅವರು ಎಷ್ಟು ಪವರ್ಫುಲ್ ದೇವತಾ ಮನುಷ್ಯರು. ಎಲ್ಲ ಕಡೆ ಹೋಗಿ ಪ್ರಚಾರ ಮಾಡೋಕ್ಕಾಗಿಲ್ಲ ಅವರಿಗೆ. ಅಲ್ಲೇ ಅವರ ಜಾಗದಲ್ಲೇ ಆ ರಾಮಕೃಷ್ಣ ಮಠ ಅಲ್ಲಿತ್ತು, ಬಂಗಾಳಲ್ಲ, ಅಲ್ಲಿ ಅಲ್ಲೇ ಇದ್ದರು, ಕಾಯ್ತಾ ಇದ್ದರು. ನಾನು ಹೀಗಾಗೋಯ್ತಲ್ಲ ನನ್ನ ಪರಿಸ್ಥಿತಿ, ಒಬ್ಬರಿಗೂ ಹೋಗಿ ಧರ್ಮ ಪ್ರಚಾರ ಮಾಡೋಕ್ಕಾಗಿಲ್ವಲ್ಲ ನಾನು ಅಂಥೇಳಿ ಕಾಯ್ತಾ ಇದ್ದರು. ಬರ್ತಾನೆ ಒಬ್ಬ ಅಂತ. ಸ್ವಾಮಿ ವಿವೇಕಾನಂದ ಬಂದ್ರಪ್ಪ. ಸ್ವಾಮಿ ವಿವೇಕಾನಂದಕ್ಕೆ ಯಾರೋ ಹೇಳಿದ್ರು, ಒಬ್ಬ ದೇವತಾ ಪುರುಷ ಇದ್ದಾನೆ, ಒಂದ್ಸಲಿ ನೀನು ನೋಡಬೇಕು, ನೀನು ಹಾಗೆ ಹೀಗೆ ಅಂತ. ಇವನು ಅದ್ಯಾರಪ್ಪ ಇರ್ಬೋದು, ದೇವತಾ ಮನುಷ್ಯ, ನೋಡೋಣ ದೇವರನ್ನು ತೋರಿಸ್ತಾರಂತ. ಹಾಗೇ ಬಂದಾಗ, ಅಪ್ಪ ಪುಣ್ಯಾತ್ಮ ಬಂದಿಯಲ್ಲಪ್ಪ ಅಂಥೇಳಿ ಬಂದು ಇವರು ಮಲಗಿದ್ದಾರೆ, ಇವರು ಇಲ್ಲಿ ಕೂತಿದ್ದಾರೆ ಕಾಲು ಕೆಳಗೆ. ರಾಮಕೃಷ್ಣ ಪರಮಹಂಸರ ಕಾಲು ಕೆಳಗೆ ಸ್ವಾಮಿ ವಿವೇಕಾನಂದ ಕೂತಿದ್ದಾರೆ. ಆಮೇಲೆ ಅಪ್ಪ ಈಗ ನಾನು ನೆಮ್ಮದಿಯಿಂದ ನಾನು ಪ್ರಾಣ ಬಿಡ್ತೀನಿ, ಇವನು ಬಂದಿದ್ದಾನೆ ನಾನು ಶಿಷ್ಯ ಅಂಥೇಳಿ ಇವರು ಪ್ರಾಣ ಬಿಡ್ತಾರೆ. ಅವ್ರದ್ದೊಂದು ಪವರ್ ಇವರಿಗೆ ಮೈ ಜುಮ್ ಅಂತ ಹೇಳ್ತಂತೆ. ಸ್ವಾಮಿ ವಿವೇಕಾನಂದಗೆ ಎಲ್ಲ ಪವರ್ ಬಂತು ಅವರಿಗೆ. ಅಲ್ಲಿಂದ ಸ್ವಾಮಿ ವಿವೇಕಾನಂದಗೆ ನಂಬಿಕೆ ಬಂದಿದ್ದು. ಆಮೇಲೆ ಕಾಶಿ ಟು ಕನ್ಯಾಕುಮಾರಿವರೆಗೂ ಅವರು ಇದನ್ನು
ಪ್ರಚಾರ ಮಾಡ್ತಾ 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 ಹೋಗಿ ಇಲ್ಲಿ ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ರಾಕ್ ಇದೆಯಲ್ಲ, ಅದನ್ನು ಅಲ್ಲಿ ಸ್ಥಾಪನೆ ಮಾಡಿ ಕೊನೆಗೆ ಅವರು ಅಲ್ಲಿ ಕೂತು ಮೆಡಿಟೇಷನ್ ಮಾಡಿದ್ರಂತೆ. ಅಂದರೆ ಯಾರು ಹೇಳಿದ್ದು ಮತ್ತು ಓದಿದ್ದು ಅಣ್ಣವರು ಕೂಡ ಕೊನೆ ತಮ್ಮ ಏನು ಅವರ ಅಂತ್ಯಕಾಲದಲ್ಲಿ ಅವ್ರಿಗದು ಗೊತ್ತಾಗಿತ್ತು, ಅವ್ರು ಅದನ್ನು ಸ್ವಾಗತ ಮಾಡ್ತಾಯಿದ್ರು, ಅವ್ರು ಖುಷಿ ಪಡ್ತಾಯಿದ್ರು, ಏನೋ ಅವ್ರಿಗೊಂದು ಎಲ್ಲೋ ಒಂದು ಕಡೆ ಒಂದು ಮೆಸೇಜ್ ಬಂದಿದ್ದು, ಏನೋ ಆ ಥರ ಆಗಿದ್ದು ಉಂಟು ಅಂತ ಕೇಳ್ಪಟ್ಟೆ. ಸೊ ಅದು ಯೋಗದಿಂದ ಅವರು ಸಿದ್ಧಿಸಿದಂಥ, ಯೋಗದಲ್ಲಿ ಅವ್ರು ಪಡೆದಂಥ ಒಂದು ಸಿದ್ಧಿ ಪಡೆದಿದ್ದು ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಹೇಳಿದ್ರೆ ಅದು 100ಕ್ಕೆ 100 ಭಾಗ ನಿಜ. ರಾಜ್ಕುಮಾರ್ ಅವರ ಅಂತ್ಯ ಬಂದು ಅದು ಅವರೇ ಆಪ್ಟ್ ಮಾಡ್ಕೊಂಡು, ಅಂದರೆ ಅವರೇ ಸೆಲೆಕ್ಟ್ ಮಾಡೋದು ನನಗೆ ಬೇಕು ಅಂತ ಹೇಳಿ. ಬಿಕಾಸ್ ನಿಮ್ಗೆ ಹೇಳಿದೆ ನೋಡಿ ಆತ್ಮ ಅಂತೇಳಿ. ಹೌದು. ಅವ್ರಿಗೊಮ್ಮೆ ನಾನು ಮನೇಲಿ ಹೀಗೆ ಒಂದ್ಸರಿ ಹೋಗಿದ್ದಾಗ ಮಾತಾಡಬೇಕಾದ್ರೆ ಇಷ್ಟು ಕೋಟ್ಯಾಂತರ ಕಣ್ಣುಗಳು ಇದನ್ನು ನೋಡಿದೆ, ನಾನು ಅದ್ರ ಒಳಗಡೆ ಏನಿದೆ ಅಂತ ನೋಡಬೇಕಲ್ಲ, ಅದು ಏನು ಕಾರಣ ಅದಕ್ಕೆ, ಇಷ್ಟು ಕೋಟ್ಯಾಂತರ ಕಣ್ಣುಗಳು ನೋಡಬೇಕಾದ್ರೆ ಅದ್ರಲ್ಲಿ ಏನಿದೆ ಕಾರಣ ಅಂತ. ಅವ್ರು ಆಲ್ರೆಡಿ ಯೋಗದಲ್ಲಿ ಬಹಳ ಮುಂದೆ ಹೋಗಿದ್ರು ಅವಾಗ, ಅವಳ ಮಾತುಕತೆಯಲ್ಲಿ ಗುರುಗಳ ಸಂಪರ್ಕದಲ್ಲಿ ತುದಿಗೆ ಹೋಗಿದ್ರು ಅವರು. ಆ ಸ್ಟೇಜ್ಗಳಲ್ಲಿ ಅವ್ರು ಆಲ್ರೆಡಿ ಅದು ಹೇಳಿದಾಗೆ ನೀವು ರಿಫರ್ ಪ್ರಾಸೆಸ್ಸಲ್ಲಿ ಇದ್ರು, ಹಂತವಾಗಿ ಪ್ರಾಸೆಸ್ಸಲ್ಲಿ ಇದ್ದರು. ಆವಾಗ ಅವರು ಮನೆ ಇತ್ತು, ಅಲ್ಲಿ ಎದುರುಗಡೆ ದೇವ್ರ ಮನೆ ಕೂತ್ಕೊಂಡು ಅವ್ರು ಹೇಳಿದ್ರು ಹಿಂಗೆ, ನಾನು ಇಲ್ಲ ಮಾಮ ಈ ಥರ ನೀವಲ್ಲೇ ಏನು 100 ವರ್ಷ ಆದಮೇಲೆ ಅದನ್ನೆಲ್ಲ ಸೆಲೆಬ್ರೇಟ್ ಮಾಡಿ ಎಲ್ಲರೂ ಆಮೇಲೆ ತಾನು ನಿಮ್ಮಂಥವ್ರು ನೋಡೋಕ್ಕಾಗೋದು ಯೋಗದಲ್ಲಿ. ಬಿಕಾಸ್ ನಾವು ಇದೆಲ್ಲ ಈ ಕ್ಲಾಸ್ಗಳಿಗೆ ಹೋಗ್ತಾ ಇದ್ದರಿಂದ ಅದ್ರ ಗಂಧ ಒಂದು ಸ್ವಲ್ಪ ಇದ್ದದ್ರಿಂದ ಅವ್ರ ಜೊತೆ ಹೊಡೆದು ಮಾತಾಡ್ಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಆದರೆ ನಮಗೂ ಸಬ್ಜೆಕ್ಟ್ ಗೊತ್ತಿರ್ತಿರ್ಲಿಲ್ಲ. ನಾವು ಯೋಗಕ್ಕೆ ಸೇರಿದಿಂದ ನಮಗೊಂದು ಯೋಗ, ಈ ವಿಷಯಗಳನ್ನ ಅವರಂಥ ಒಂದು ಆ ಮಟ್ಟದಲ್ಲಿ ಇದ್ದವ್ರ ಹತ್ರ ಮಾತಾಡಲಿಕ್ಕೆ ನಮಗೋತ್ರ ಒಂದು ಸಬ್ಜೆಕ್ಟ್ ಇತ್ತು. ನಾವು ದಿನ ಶಾಲೆಯಲ್ಲಿ ಕಲ್ತ್ಕೊಳ್ತಾ ಇದ್ದು, ನಾವೊಂದು 25 ವರ್ಷ ಮಾಡಿದ್ದೀವಿ ಶಾಲೆಯಲ್ಲಿ ಹೋಗಿ. ಏನು ಮೆಡಿಟೇಷನ್ ಹೀಗದ್ದೆ ಆಗಂತೆ ಅಂದಾಗ ಹಂಗಲ್ಲ ಕಣೆ ಹೀಗೆ ಅಂತ ಅವ್ರು ಎಕ್ಸ್ಪ್ಲೈನ್ ಮಾಡೋರು. ಆವಾಗ ಅವ್ರು ಹೇಳಿದ್ರು, ಇಲ್ಲ ಇದು ಹಾಗಲ್ಲ, ಇದು ಅದು ಏನಿದೆ ಅಂತ ನಾನು ನೋಡಬೇಕು, ನಾನು ನೋಡ್ತೀನಿ ಅಂತ ಹಿಂಗೆ ಬೆರಳು ತೋರಿಸಿದ್ರು. ಇವತ್ತಿಗೂ ನೆನಪಿದೆ ನಿಮ್ಗೆ? ಖಂಡಿತ. ನನಗೆ ಕಣ್ಣು ಅವ್ರು ನೋಡಿದ ರೀತಿ ನೋಡ್ಬಿಟ್ಟು ಏನಪ್ಪ ಇವ್ರದ್ದು ಇದು ಹೀಗೆ ಅಂತ. ಸರಿ, ಅಲ್ಲಿಗೆ ಮುಗೀತದು. ಒಂದಿನ ಇಲ್ಲಿ KS ಆಫೀಸರ್ಸ್ ಅಸೋಸಿಯೇಷನ್ ಇದೆ, ಕಮಿಷನರ್ ಆಫೀಸ್ ಪಕ್ಕದಲ್ಲಿ. ಇದನ್ನ ಯಾಕೆ ಹೇಳಿದೆ ಅಂದರೆ ಏನೇನು ಸಿದ್ಧಿಗಳಾಗುತ್ತೆ ಅಂತ ನಾನು ಆ ಸಬ್ಜೆಕ್ಟಿಗೆ ಬರ್ತೀನಿ. ಅಲ್ಲಿ ನಮ್ಮ ರವಿ ವರ್ಮ ಅವರು ಅಡ್ವೊಕೇಟ್ ಜನರಲ್ ಆಗಿದ್ದರು ನೋಡಿ, ಅವರು ಒಂದು ಕಾರ್ಯಕ್ರಮ ಆಯೋಜಿಸಿ ಅಲ್ಲಿ ಅವರು ಯೋಗ ಮಾಸ್ಟರ್ ಅವರೆಲ್ಲರಿಗೂ ಗುರುಗಳು. ಆ ಒಂದು ಗ್ರೂಪು ಕೂಡ ನಮ್ಮ ನಾಯಕರ ಗುರುಗಳು. ಅವರನ್ನು ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ರು. KS IAS ಆಫೀಸರ್ಸ್ ಅಸೋಸಿಯೇಷನ್ ಇದರಲ್ಲಿದೆಯಲ್ಲ, ಅದರಲ್ಲಿ ಕಮಿಷನ್ ಲೇಡೀಸ್ ಕ್ಲಬ್ ಪಕ್ಕದಲ್ಲಿ. ಆಗ ನಮಗೆ ಯೋಗ ಮಾಸ್ಟರ್ ವಾಸು ನೀವು ಬರಬೇಕು, ನನ್ನ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನೀವು ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿದ್ರು. ಐ ಡೋಂಟ್ ನೋ ವೈ ಅಂತ. ಆಯ್ತು ಸರ್ ಬರ್ತೀನಿ ಅಂತ. ನಾನು ಫಸ್ಟ್ ಟೈಮ್ ನಾನು ಕೂಡ ಅಲ್ಲಿ ಓದಿದ್ದು. ಆಗ ರವಿ ವರ್ಮ ಕುಮಾರ್ ಅವರು ಫೋನ್ ಮಾಡಿ ನೀವು ಬನ್ನಿ ಅಂತ ಹೇಳಿದ್ರು. ಆಯ್ತು ಸರ್ ಬರ್ತೀನಿ ಅಂತ ಹೇಳಿದೆ. ಹೋಗಿದ್ದಾಗ ಅಲ್ಲಿ ನಮಗೆ ಭಕ್ತರಾಮೇಗೌಡ ಅಂತ ಯಾರು ಇದ್ದರು, ಹಳಬರೆಲ್ಲ ಸಿಕ್ಕಿದ್ರು. ಅಲ್ಲಿ ಹೀಗೆ ಮಾತಾಡಬೇಕಾದ್ರೆ ನನ್ನ ಪಕ್ಕದಲ್ಲಿ ಒಬ್ಬರು ಕೂತಿದ್ರು. ಅವ್ರು ಹೇಳಿದ್ರು ಈ ಥರ, ನಾನು ಸರ್ ಹೀಗೆ ರಾಜ್ಕುಮಾರ್ ಅವರು ಒಂದು ಹಂತದಲ್ಲಿ ಪರ್ಫ್ಯೂಮ್ ಯೂಸ್ ಮಾಡೋದು ಸ್ಟಾಪ್ ಮಾಡಿ, ಅವ್ರಿಗೆ ಪರ್ಫ್ಯೂಮ್ ಕಂಡ್ರೆ ತುಂಬ ಇಷ್ಟ ಅಣ್ಣವ್ರಿಗೆ. ಅವ್ರಿಗೆ ಯಾವಾಗ ಯೋಗ ಸಿದ್ಧಿ ಆಯ್ತಾ ಹೋಯಿತು, ಅವ್ರ ದೇಹದಲ್ಲಿ ಆ ಗಂಧದ ಪರಿಮಳ ಹೊರಗಡೆ ಬರೋಕ್ಕೆ ಶುರುವಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೊಂದು ಸುಂದರವಾಗಿ ಸೊಗಸಾಗಿ ದೇಹವನ್ನು ಕಾದ್ಕೊಂಡು ಎಲ್ಲವನ್ನ ಅನುಭವಿಸಿದ್ದಾರೆ. ನನಗೆ ಗೊತ್ತಿರೋಂಗೆ ಏಕೈಕ ಪುರುಷ ಅಂತೀನಿ. ಸುಖಪುರುಷ ಅನ್ನೋಕ್ಕಿಂತ ಎಲ್ಲ ಜ್ಞಾನವನ್ನು ಅನುಭವಿಸೋಂಥ ಮಹಾಮೇರು ಪುರುಷ. ಏನನ್ನೂ ತಗೊಳ್ಳದೆ ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿ ಹೋದರು. ಒಬ್ಬರನ್ನ ಆರಾಧಿಸ್ಬೇಕಾದ್ರೆ ಅದಕ್ಕೊಂದು ಸ್ಥಳ ಬೇಡವಾ? ಹೌದು. ಯಾಕೆ ನಾವು ಇಲ್ಲಿಗೆ ಹೋಗ್ತೀವಿ, ವಿವೇಕಾನಂದ ರಾಕ್ ಹೋಗ್ತೀವಿ, ಅಲ್ಲಿ ಹೋಗಿ ಕೂತ್ಕೊಂಡು ಇವಪ್ಪ ಏನೇನು ಮಾಡಿದಾರೆ ನೋಡಬೇಕು ಅಂತ ಆಸೆಗೆ ಹೋಗ್ತೀವಿ. ಶಂಕರಾಚಾರ್ಯರ ಪೀಠಕ್ಕೆ ಯಾಕೆ ಹೋಗಿ ನೋಡ್ತೀವಿ, ಬಸವಣ್ಣವ್ರ ಕೂಡಲ ಸಂಗಮಕ್ಕೆ ಯಾಕೆ ಹೋಗಿ ನೋಡ್ತೀವಿ, ಅಕ್ಮಾದೇವ್ರದ್ದು ಯಾಕೆ ಹೋಗಿ ನೋಡ್ತೀವಿ, ಸರ್ವಜ್ಞನ ಜಾಗ ಯಾಕೆ ನೋಡ್ತೀವಿ ಹೋಗಿ, ಕನಕದಾಸರ ಪೀಠಕ್ಕೆ ಯಾಕೆ ಹೋಗಿ ನೋಡ್ತೀವಿ. ಇದೆಲ್ಲ ನೋಡೋದು ಯಾಕೆ? ಮುಂದಿನ ಜನಾಂಗಕ್ಕೆ ಇವೆಲ್ಲ ಆದರ್ಶವಾಗಿರುವಂಥ ಸ್ಥಳ. ಇದರಿಂದ ಜನ ಮುಂದಕ್ಕೆ ಇಲ್ಲಿಂದ ಬಂದು ಮತ್ತೆ ರೀಜ್ಯುನೇಟ್ ಆಗಲಿ ಅನ್ನೋದಕ್ಕೋಸ್ಕರ ಹೋಗೋದು. ಅದಕ್ಕೋಸ್ಕರ ಜಾಗಗಳು, ಅದಕ್ಕೋಸ್ಕರ ಆ ಸವಲತ್ತುಗಳು. ಅವ್ರಿಗೇನು ಬೇಕಾಗಿರಲಿಲ್ಲಲ್ಲ, ನಿಜ, ಜನಕ್ಕೋಸ್ಕರ ಬೇಕು, ಅದಕ್ಕೋಸ್ಕರ ಮಾಡಿರೋದು ಅದನ್ನು. ಸೊ ಅದು ಅಟ್ ಲೀಸ್ಟ್ ರಾಜ್ಕುಮಾರ್ ಸಿಂಪಲ್, ಏನನ್ನೂ ತರಲಿಲ್ಲ, ಎಲ್ಲವನ್ನೂ ಕೊಟ್ಟೋದ್ರು. ನಮಗೆಲ್ಲ ಒಂದು ಅವಕಾಶ ಕೊಟ್ಟಿದ್ದೀರಿ, ಸ್ವಲ್ಪ ಮಟ್ಟಿಗೆ ನಮ್ಮ ಜ್ಞಾನವನ್ನು ನಿಮ್ಮ ಜೊತೆ
ಹಂಚಿಕೊಳ್ಳೋಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಮೂರು ಜನಕ್ಕೂ ಕೂಡ ಸ್ವಲ್ಪ ಅಲ್ಲ ತುಂಬ ವಿಚಾರಗಳನ್ನ ಹೇಳಿದ್ರಿ, ಸಮಯ ಮಾಡ್ಕೊಂಡು ಬಂದ್ರಿ. ಮೂರು ಜನಕ್ಕೂ ಧನ್ಯವಾದಗಳು. ವಸಂತ್ ಸರ್ ಥ್ಯಾಂಕ್ ಯು, ನಮ್ಮ ಜೊತೆಲಿ ಇದ್ದೀರಿ. ನನ್ನ ಒಂದಷ್ಟು ಕೊಡ್ತಾ ಇರ್ತೀರಿ ಇನ್ಪುಟ್ಸ್ಗಳನ್ನ ಕೊಟ್ಟು, ನಿಮ್ಮ ಇನ್ಪುಟ್ಸ್ ಮೂಲಕ ಇವರು ಬಂದು ಕರೆಸಿದ್ದು ತುಂಬ ಖುಷಿ ಆಯಿತು. ಮುಂದಿನ ಸಂಚಿಕೆಗಳ ಅವಶ್ಯಕತೆ ಇದ್ದರೆ ಖಂಡಿತ ಹೇಳಿ ಕಳಿಸ್ತೀರಿ, ತಾವು ಆಗಮಿಸಬೇಕು. ಮೂರು ಜನಕ್ಕೂ ಕೂಡ TV5 ಕಡೆಯಿಂದ ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದ. ಥ್ಯಾಂಕ್ ಯು. TV5 ಈ ಥರದ ಕಾರ್ಯಕ್ರಮವನ್ನು, ಇದು ಜನಪರ ಕಾರ್ಯಕ್ರಮ. ನೀವು 108 ಕಾರ್ಯಕ್ರಮಗಳಿಗಿಂತ ಈ ಕಾರ್ಯಕ್ರಮ ನಿಜಕ್ಕೂ TV5ಗೆ ಒಂದು ದೊಡ್ಡ ಶೋಭೆ ತರ್ತದೆ. ಶೋಭೆ ತರಲಿ, ಇನ್ನೂ ಉತ್ತುಂಗಕ್ಕೆ ಹೋಗಲಿ ಅಂತ ನಾವು ಕೂಡ ಹಾರೈಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ರಾಜಯೋಗ ರಹಸ್ಯದ ವಿಶೇಷ ಕಾರ್ಯಕ್ರಮ. ಮೂರು ಜನ ಅತಿಥಿಗಳು ಬಹಳ ಅದ್ಭುತವಾಗಿ ಮಾತಾಡಿದ್ರು, ಸಾಕಷ್ಟು ವಿಷಯಗಳನ್ನ ಹೇಳಿದ್ರು. ರಾಜಯೋಗ ರಹಸ್ಯದಲ್ಲಿ ರಾಜ್ಕುಮಾರ್ ಅವರು, ಅಣ್ಣವರು ಯಾವ ರೀತಿಯಾದಂಥ ಏನು ಈ ಯೋಗದಲ್ಲಿ ಸಿದ್ಧಿಯನ್ನು ಪಡೆದ್ರು ಅಂತಕ್ಕಂಥ ವಿಚಾರಗಳನ್ನ ಹೇಳಿದ್ರು. ತುಂಬ ಮೇನೋ ಒಂದು ರೋಮಾಂಚನ ಆಗುವಂಥ ವಿಚಾರಗಳನ್ನ ಚರ್ಚೆ ಮಾಡಿದ್ವಿ. ಭಾಳ ಖುಷಿಯಾಯಿತು. ಮುಂದಿನ ವಾರ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಅಣ್ಣವರ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮಾಡೋಣ, ಮತ್ತಷ್ಟು ಅತಿಥಿಗಳ ಜೊತೆ ಮತ್ತೆ ಸೇರೋಣ. ಇದು ಕೇವಲ ಒಂದು ವಾರದ ಕಾರ್ಯಕ್ರಮ ಅಲ್ಲ, ಅಥವಾ 2 ವಾರದ ಕಾರ್ಯಕ್ರಮ ಅಲ್ಲ. ಸಾಕಷ್ಟು ವರ್ಷಗಳ ಕಾಲ ಈ ಒಂದು ಅಣ್ಣವರ ಬಗ್ಗೆ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಇದಕ್ಕೆಲ್ಲವೂ ಕೂಡ ನಿಮ್ಮ ಸಹಕಾರ ಬೇಕು, ಸಪೋರ್ಟ್ ಬೇಕು. ಮತ್ತೆ ಮುಂದಿನ ವಾರ ಮತ್ತೊಂದು ವಿಚಾರದಲ್ಲಿ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.